ಇವತ್ತು ಪ್ರತಿ ದಿವಸ ನಾವು ಒಂದು ಪ್ರಾಡಕ್ಟ್ ಬಗ್ಗೆ ನಾನು ಇಂಗ್ರೀಡಿಯಂಟ್ಸ್ ಬಗ್ಗೆ ಹೇಳ್ಕೊಡ್ತಿದ್ದೀನಿ. ಯಾಕೆಂದ್ರೆ ಇಂಗ್ರೀಡಿಯಂಟ್ಸ್ ಬಗ್ಗೆ ನಿಮ್ಗೆ ಗೊತ್ತಾದ್ರೆ ಅದು ಯಾಕೆ ಹಾಕಿದರೆ ಏನ್ ಕೆಲಸ ಮಾಡುತ್ತೆ ಅಂತ ಗೊತ್ತಾಗ್ಬಿಟ್ರೆ ನಿಮ್ಗೆ ಐಡಿಯಾ ಬಂದ್ರೆ ಸೊ ಇದು ನೀವು ಇನ್ನೊಬ್ರನ್ನ ಕೇಳಂತದ್ದು ಅಪ್ಲಯನ್ಸ್ ಅನ್ನ ಡಿಪೆಂಡ್ ಆಗಿ ಕೇಳಂತದ್ದು ಅವಶ್ಯಕತೆ ಇರೋದಿಲ್ಲ. ತುಂಬಾ ಕಮ್ಮಿ ಆಗುತ್ತೆ. ಯಾಕೆಂದ್ರೆ ಒಂದೊಂದು ಇಂಗ್ರೀಡಿಯಂಟ್ಸ್ ಏನ್ ಕೆಲಸ ಮಾಡುತ್ತೆ ಅಂತ ನಿಮ್ಗೆ ಅರ್ಥ ಆದ್ರೆ ನಿಮ್ಗೆ ಅದ್ರ ಅನಲೈಸ್ ಮಾಡಕ್ ಬಂದ್ರೆ ಕಾಂಬಿನೇಷನ್ ಮಾಡೋದು ಈಸಿ ಆಗುತ್ತೆ. ಜೊತೆಗೆ ನೀವು ಯಾರನ್ನು ಡಿಪೆಂಡ್ ಮಾಡ್ದಂಗೆ ಆರಾಮ್ಸೆ ನೀವು ಸೊ ಒಂದು ಎಲ್ಲೇ ಹೋದ್ರು ಧೈರ್ಯ ಕೊಡ್ಬೋದು. ಓ ಇದೆಲ್ಲ ಇಷ್ಟು ಕೆಲಸ ಮಾಡುತ್ತಾ. ಎಕ್ಸಾಂಪಲ್ ಯಾವ್ದೋ ನಿಮ್ಮಲ್ಲಿ ಒಂದು ಪ್ರಾಡಕ್ಟ್ ಇಲ್ಲ, ಎಕ್ಸಾಂಪಲ್ ಬೂಮ್ ಕಾಪಿ ಇಲ್ಲ. ಬೂಮ್ ಕಾಪಿ ಇಲ್ಲ ಅಂದ್ರೆ ಒಂದು ಪ್ರಾಡಕ್ಟ್ ಅನ್ನ ಕಾಂಬಿನೇಷನ್ ಮಾಡ್ಕೊಡ್ಬೋದಲ್ಲ. ಸೊ ಇಲ್ಲ ಸರ್ ಬೂಮ್ ಕಾಪಿ ಬರ್ಬೇಕು ಅನ್ನಂಗಿಲ್ಲ. ಹಾಗಾಗಿ ಒಂದೊಂದು ಪ್ರಾಡಕ್ಟ್ ಒಂದೊಂದು ಕೆಲಸ ಮಾಡಿದ್ಮೇಲೆ ಅದ್ರ ಬಗ್ಗೆ ಇಂಗ್ರೀಡಿಯಂಟ್ಸ್ ಬಗ್ಗೆ ತಿಳ್ಕೊಬಿಟ್ರೆ ನೋಡಿ. ಅವತ್ತು ಮೊನ್ನೆ ಇಮ್ಯೂಟಿ ಕಪ್ ಬಗ್ಗೆ ಹೇಳ್ಕೊಟ್ಟೆ, ಮತ್ತೆ ಎಡಿಟ ಕಪ್ ಬಗ್ಗೆ ಹೇಳ್ಕೊಟ್ಟೆ, ಕಾಫ್ ಬಗ್ಗೆ ಹೇಳ್ಕೊಟ್ಟೆ, ಟ್ರಿಪಲ್ ಬಗ್ಗೆ ಹೇಳ್ಕೊಟ್ಟೆ, ಅಲೋವೆರಾ ಬಗ್ಗೆ ಹೇಳ್ಕೊಟ್ಟೆ, ಹಲವಾರು ಪ್ರಾಡಕ್ಟ್ ಬಗ್ಗೆ ಹೇಳ್ಕೊಟ್ಟೆ ಏನ್ ಕೆಲಸ ಮಾಡುತ್ತೆ ಅಂತ. ಇವತ್ತು ಬ್ಯೂಟಿಫುಲ್ ಪ್ರಾಡಕ್ಟ್ ಅನ್ನಬಹುದು ಇಡೀ ಜಗತ್ನ ತಲೆನ ಮಾಡಿದಂಥದ್ದು, ಇಡೀ ಜಗತ್ತಿಗೆ ಒಂದು ಒಂದು ಭಯ ಬಿಡಿಸುವಂತ ಒಂದು ಸಮಸ್ಯೆ ಅಂದ್ರೆ ಅದ್ ನಿಜಲು ತುಂಬಾ ಜನನ ಕಳ್ಕೊಬಿಟ್ಟಿದೀವಿ, ತುಂಬಾ ಜನ ಕಳ್ಕೊಳ್ತಾ ಇದೀವಿ. ಸೊ ಅಂತ ಒಂದು ಕ್ಷಣನೂ ಟೈಮ್ ಕೊಡಲ್ಲ, ಒಂದು ಕ್ಷಣನೂ ಟೈಮ್ ಕೊಡಲ್ಲ ಅಂತ ಒಂದು ಮಾರಕವಾಗಿ ಕಾಡ್ತಕ್ಕಂಥ ಒಂದು ಹೆಮ್ಮರವಾಗಿ ಕಾಡ್ತಕ್ಕಂಥ ಜನರನ್ನ ಭಯ ಬೀಸ್ತು ಮಾಡ್ತಕ್ಕಂಥದ್ದು, ಅದ್ರಲ್ಲಿ ಹಾಸನ ಜಿಲ್ಲೆ ಎಷ್ಟು ಸಮಸ್ಯೆಯನ್ನ ತಂದೊಡ್ಡಿದಂಥದ್ದು. ಸೊ ಅದು ನಮ್ಮ ಹಾರ್ಟಿನ ಸಮಸ್ಯೆಗಳು. ಸೊ ಹಾಗಾಗಿ ಇವತ್ತು ಕಾರ್ಡಿಯಾಕ್ ಬಗ್ಗೆ ಸಂಕ್ಷಿಪ್ತವಾಗಿ ನಿಮ್ಗೆ ಅರ್ಥ ಮಾಡ್ಸಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆನಾ. ಕಾರ್ಡಿಯಾಕ್ ಅಲ್ಲಿ ಸಾಮಾನ್ಯವಾಗಿ ಯಾವ್ಯಾವ ಇಂಗ್ರೀಡಿಯಂಟ್ಸ್ ಹಾಕಿರೋ ಗೊತ್ತಾ ನಿಮ್ಗೆ? ಕಾರ್ಡಿಯಾಕ್ ಗೆ ಯಾವ ಇಂಗ್ರೀಡಿಯಂಟ್ಸ್ ಹಾಕಿರೋ ಗೊತ್ತಾ ನಿಮ್ಗೆ? ತುಂಬಾ ಈಸಿ ಇದೆ. ನಿಮ್ಮ ಮನೆಯಲ್ಲಿ ಬಳಸತಕ್ಕಂತ, ನಿಮ್ಮ ಅಡಿಗೆ ಮೇಲೆ ಬಳಸತಕ್ಕಂಥದನ್ನೇ ಹಾಕಿದರೆ ಹೆಚ್ಚಾಗಿ. ಅಲೋವೆರಾ ಜ್ಯೂಸ್, ನೆಲ್ಲಿಕಾಯಿ, ದಾಲ್ಚೀನಿ, ವಿಟಮಿನ್ ಸಿ, ಆಮ್ಲ, ಬಾದೆ, ಅರದ, ಅಶೋಕ್ ಚಾಲ್ ಎಲ್ಲ ನಿಮ್ಮಲ್ಲಿ ಸಿಗಂತದೆ, ಸುತ್ತಮುತ್ತ ನೋಡಂತದೆ ಎಲ್ಲದಷ್ಟೇ. ಸೊ ಹಾಗಾಗಿ ಬರ್ಕೊಳ್ಳಿ, ಒಂದ್ ಕಡೆಯಿಂದ ಹೇಳ್ತಾ ಹೋಗ್ತೀನಿ ಏನ್ ಕೆಲಸ ಮಾಡುತ್ತೆ ಅಂತ. ಓಕೆನಾ. ಫಸ್ಟ್ ಯಾವ್ದಿದೆ? ಇಮ್ಯುನಿಟಿ ಕಪ್. ಗೂಗಲ್ ಎಕ್ಸ್ಟ್ರಾಕ್ಟ್ ಬರ್ಕೊಳ್ಳಿ. ಗೂಗಲ್ ಎಕ್ಸ್ಟ್ರಾಕ್ಟ್, GUGGL. ಹೇಳುವುದು ನಮ್ಮ ಧರ್ಮ, ಬರ್ಕೊಳ್ಳೋದು ನಿಮ್ಮ ಕರ್ತವ್ಯ. ಏನೋ ಅನ್ಕೊಂತ ಬರ್ಕೊಳ್ಳಿ. ಇದು ನಿಮ್ಗೆ ಇಲ್ಲಿ ಏನ್ ಬರ್ಕೋತೀರಾ ಅದು ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಡುತ್ತೆ, ನಿಮ್ಗೆ ಒಂದು ಬೆನಿಫಿಟ್ ಕೊಡುತ್ತೆ, ನಿಮ್ಮನ್ನ ಇಮ್ಯುನಿಟಿಗೆ ಅಂದ್ರೆ ಮಾನಸಿಕ ನಿಮ್ಮನ್ನ ಗಟ್ಟಿ ಮಾಡುತ್ತಾ ಹೋಗುತ್ತೆ. ಸೊ ಬರ್ಕೊಳ್ಳಿ. ನಾವು ಟ್ರೈನಿಂಗ್ ತಗೊಂಡಾಗ ಬರ್ಕೊಂಡಿದ್ದೇನ ನಾನ್ ನಿಮ್ಗೆ ಹೇಳ್ಕೊಡ್ತಾ ಇದೀವಿ, ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಓಕೆನಾ. ಯಾರ ಒಬ್ರು ಅಕಸ್ಮಾತ್ ಕೇಳ್ತಾರೆ ಏನ್ ಗೂಗಲ್ ಅಂದ್ರೆ ಏನು, ಏನ್ ಕೆಲಸ ಮಾಡ್ತಿದ್ವು ಅಂತ ಅಂದಾಗ ನಿಮ್ಗೆ ಹೇಳಕ್ ಕೊಡ್ಬೇಕಲ್ವಾ. ಹಾಗಾಗಿ ಪ್ರಾಡಕ್ಟ್ ಬಗ್ಗೆ ಹೇಳ್ಕೊಡೋದು ಯಾಕೆಂದ್ರೆ ಡೈಲಿ 3-4 ಹೇಳ್ಕೊಡ್ಬೋದು. ಯಾಕೆ ಒಂದೊಂದು ಹೇಳ್ಕೊಡ್ತೀನಿ ಅಂದ್ರೆ ಇದನ್ನ ಅಭ್ಯಾಸ ಮಾಡ್ಕೊಡಿ ಅಂತ. ಓಕೆನಾ. ರಮೇಶನ ಮೀಟ್ ಮಾಡ್ಕೊಳ್ಳಿ. ನಮಸ್ಕಾರ. ಬರ್ಕೊಳ್ಳಿ. ಈಗ ಗೂಗಲ್ ಎಕ್ಸ್ಟ್ರಾಕ್ಟ್ ಬಗ್ಗೆ ಬರ್ಕೊಳ್ಳಿ. ಇದೇನ್ ಕೆಲಸ ಮಾಡುತ್ತಂದ್ರೆ ಮೇನ್ಲಿ ಮನುಷ್ಯನ ಕಾಡ್ತಕ್ಕಂಥ ಸಮಸ್ಯೆ ಏನಿದೆಯಲ್ಲ, ರಕ್ತನಾಳದಲ್ಲಿ ಕೊಬ್ಬು ಅಂತ ಹೇಳ್ತೀವಲ್ಲ, ಇವಳಿಗೆ ಭಾರಿ ಕೊಬ್ಬು ಅಂತಲ್ಲ, ಆ ಕೊಬ್ಬಲ್ಲ ಇದು. ರಕ್ತನಾಳ ಅಂದ್ರೆ ಹೃದಯ ಅಪಧಮನಿ ಅಭಿಧಮನಿ ಇದೆಯಲ್ಲ, ಅಲ್ಲಿ ರಕ್ತನಾಳ ಬರುತ್ತೆ. ಒಂದ್ ಕಡೆ ಹೋಗುತ್ತೆ, ಒಂದ್ ಕಡೆ ಬರುತ್ತೆ, ಪಂಪ್ ಮಾಡ್ತಾ ಇದ್ದಲ್ಲ. ಸೊ ಹಾಗಾಗಿ ಆ ಒಂದು ರಕ್ತದಲ್ಲಿ ಬರ್ಬೇಕಾದ್ರೆ ಆ ರಕ್ತನಾಳದಲ್ಲಿ ಆ LDL ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಲ್ಲ, ಗೊತ್ತಲ್ಲ ನಿಮ್ಗೆ, ಅದು ಕೆಟ್ಟ ಕೊಲೆಸ್ಟ್ರಾಲ್ ಅದು. ಸೊ ಆ ರಕ್ತದ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡೋದಕ್ಕೆ ಬರ್ಕೊಳ್ಳಿ. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ರಕ್ತದ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಅಂತ ಬರೆದ್ಬಿಟ್ಟು ಒಂದು ಬ್ರಾಕೆಟ್ ಹಾಕೊಳ್ಳಿ. ಏನದು ಬ್ರಾಕೆಟ್ ಹಾಕಿದೊಳಕಳಿ ಒಂದು, ಅಲ್ಲಿ ಹೇಳ್ತೀನಿ LDL. ಏನ್ LDL ಅನ್ನೋ ಅವತ್ತು ಹೇಳಿದ್ನಲ್ಲ, ಹೇಳಿ ನೋಡೋಣ ಯಾರೊಬ್ರು. ಕೊಲೆಸ್ಟ್ರಾಲ್ 2 ಟೈಪ್ಸ್ ಇರುತ್ತೆ. ಏನ್ LDL ಅಂದ್ರೇನು? ಎಲ್ಲ ಮನ್ಕೊಟ್ರ. LDL ಅಂದ್ರೇನು ಯಾರು ಬರ್ಕೊಂಡಿಲ್ಲ, ಹಂಗಾರೆ ಅವತ್ತು ಹೇಳಿದೆಲ್ಲ ವೇಸ್ಟ್. ವಿಡಿಯೋದಲ್ಲಿ ಇಲ್ಲ ಸರ್, ಯಾರನ್ನು ಏನ್ ಮಾಡ್ತಾವ್ರೋ ಗೊತ್ತಿಲ್ಲ, ಆನ್ ಮಾಡಿಬಿಟ್ಬಿಟ್ಟು ಕೇಳಿಸ್ಕೊತಿದೀವಿ ಮೇಡಮ್, ಬರೀತಾ ಇದೀವಿ, ಹಂಗಾಗಿ ವಿಡಿಯೋಕ್ ಬರಕಾಗಿಲ್ಲ. ಪರವಾಗಿಲ್ಲ, ಎಕ್ಸ್ಕ್ಯೂಸ್ ಇದೆ, ತೊಂದರೆ ಇಲ್ಲ. ಆಯ್ತು. LDL ಅಂದ್ರೇನು? LDL ಮೊನ್ನೆ ಏನ್ ಕೊಟ್ಟಲ್ಲ, ಮತ್ತೆ ಯಾಕೆ? ಲೋ ಡೆನ್ಸಿಟಿ ರಿಪ್ರೋಪ್ರೋಟೀನ್ ಹೇಳಿದ್ರಿ, ಇವ್ರು ತಪ್ಪಾಯ್ತು. ಲೋ ಡೆನ್ಸಿಟಿ
ಲಿಪೋಪ್ರೋಟೀನ್ ಬರ್ಕೊಳ್ಳಿ. ಸರ್ ಸರ್ ಡೆನ್ಸಿಟಿ ಲಿಪೋಪ್ರೋಟೀನ್ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್. ಓಕೆನಾ? ಇವು ಯಾಕ್ರಪ್ಪ ಎಲ್ಲ ಇಟ್ಕೊಬಿಟ್ರಿ ಇಟ್ಕೊಳ್ಳಿ. ಓಕೆ, ಅದಕ್ಕೆ ಏನಂತಾರೆ ಅಂದ್ರೆ ಟ್ರೈಗ್ಲಿಸರೈಡ್ ಅಂತೇಳಿ ಇಂಗ್ಲಿಷ್ ಅಲ್ಲಿ. ಅದಕ್ಕೆ ಇನ್ನೊಂದು ಅಫಿಷಿಯಲ್ ವರ್ಡ್ ಅನ್ನು ಬಳಸ್ತೀವಿ, ಏನ್ ಗೊತ್ತಾ? ಟ್ರೈ ಅಂತ ಬರ್ಕೊಳ್ಳಿ. ಟ್ರೈಗ್ಲಿ ಆಯ್ತಾ. ಸರೈಡ್ ಕಡಿಮೆ ಮಾಡಲು ಅಂತ ಬರ್ಕೊಳ್ಳಿ. ಅಂದ್ರೆ ಒಂದು ಸೆಂಟೆನ್ಸ್ ಹೇಳ್ತೀನಿ ಕೇಳಿ. ರಕ್ತದ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಅದರಲ್ಲಿ LDL ಅಂತ ಬ್ರಾಕೆಟ್ ಬರ್ಕೊಂಡು ಟ್ರೈಗ್ಲಿಸರೈಡ್ ಕಡಿಮೆ ಮಾಡ್ಲಿಕ್ಕೆ ಅಂತ ಬರ್ಕೊಂಡು ಮುಂದಕ್ಕೆ ಮತ್ತು ಇನ್ನೇನಕ್ಕೆ ಬಳಸ್ತಾರೆ ಈ ಗೂಗಲ್ ಅನ್ನ? ಸಾಮಾನ್ಯವಾಗಿ ಇದನ್ನ ಆರ್ಥೋಪೆಡಿಕ್ಸ್ ಅಂದ್ರೆ ನಮ್ಮ ಕೀಲು ನೋವು ಅಂತ ಹೇಳ್ತೀವಲ್ಲ, ಆ ಕೀಲು ನೋವು ಚಿಕಿತ್ಸೆಯಲ್ಲಿ ತುಂಬಾ ಸಹಾಯಧನ ಬಳಸ್ತಾರೆ. ಕೀಲು ನೋವು ಅಂದ್ರೆ ಬೆನ್ನೋವು, ಮೂಳೆಗಳ ನೋವು, ಇಂಥ ಸಮಸ್ಯೆ ಇದ್ದಂತ ಇದನ್ನ ಬಳಸ್ಬೋದು ಅಂತ ಒಪ್ಪಿದ್ದಾರೆ. ಸಾಕು, ಇಷ್ಟೇ ತಿಳ್ಕೊಳ್ಳಿ. ಜಾಸ್ತಿ ತಿಳ್ಕೊಬಿಟ್ರೆ ನೀವೆಲ್ಲ ಸೈನ್ಸ್ ಇಷ್ಟ ಆಗ್ಬಿಡ್ತಾರ. ನೆಕ್ಸ್ಟ್ ಬನ್ನಿ, ಇನ್ಯಾವುದಿದೆ? ಅರ್ಜುನ್ ಚಾಲ್ ಅಲ್ಲ, ಹಲವರ ಬಗ್ಗೆ ಹೇಳಿದೀನಿ. ಹಲವರ ಬಗ್ಗೆ ಮತ್ತೆ ನಾನು ಹೇಳಕ್ ಹೋಗಲ್ಲ. ಓಕೆನಾ? ಹ್ಞೂ ಹನ್ನಿ. ಓ ಹೇಳಿ ಸಾ. ಅರ್ಜುನ್ ಚಾಲ್ ಇದೇ ಇಂಪಾರ್ಟೆಂಟ್. ನಮ್ಮ ಹಾರ್ಟಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಒಂದು ಇಂಗ್ರೀಡಿಯೆಂಟ್ಸ್ ಅರ್ಜುನ್ ಚಾಲ್. ಅರ್ಜುನ್ ಅಷ್ಟ ಅಂತ ಹೇಳ್ತಾರೆ, ತಪ್ಪದು. ಅರ್ಜುನ್ ಚಾಲ್ ಅಂತ ಹೇಳ್ತೀವಿ. ನಿಮ್ಮಲ್ಲಿ ಪಕ್ಕದಲ್ಲಿ ಆ ಒಂದು ಪ್ರಾಡಕ್ಟ್ ಇದ್ರೆ ಹಿಡ್ಕೊಂಡು ನೋಡ್ಕೊಳ್ಳಿ. ಇಲ್ಲ ಸರ್ ನಾನು ಸ್ಪೆಲ್ಲಿಂಗ್ ಹೇಳಿದ್ರೆ ಸ್ಪೆಲ್ಲಿಂಗ್ ಸಹ ಹೇಳ್ತೀನಿ. ಓಕೆನಾ? ಮೋಸ್ಟ್ ಆಫ್ ನಿಮ್ಮ ಹತ್ರ ಪ್ರಾಡಕ್ಟ್ ಇರುತ್ತೆ ಅಥವಾ ನಿಮ್ಮ ಹತ್ರ ಕ್ಯಾಟ್ಲಾಗ್ ಇರುತ್ತೆ, ಅದನ್ನ ನೋಡ್ಕೋಬಹುದು. ಬರ್ಕೊಳ್ಳಿ. ಏನ್ ಕೆಲಸ ಮಾಡ್ತಿದ್ದೀವಿ ಅಂದ್ರೆ, ಇದು ಅರ್ಜುನ್ ಚಾಲ್ ನೀವು ನೋಡಿರ್ತೀರ, ಸಾಮಾನ್ಯ ತಿಂದಿರ್ತೀರ, ತುಂಬಾ ಜನ ತಿಂದಿದ್ದೀರ. ಅದ್ರಲ್ಲೂ ಟೌನ್ ಕಡೆ ತುಂಬಾ ಜನ ತಿಂದಿದ್ದೀರ. ಗೊತ್ತಾ ನಿಮ್ಗೆ ಇದು? ಕ್ಲೂ ಕೊಡ್ತೀನಿ. ಒಂದ್ ಕಾಯಿ ಟೈಪ್ ಬಿಡುತ್ತೆ. ಈ ಕಾಯಿ ಹೆಂಗೆ ಅಂದ್ರೆ, ಈ ನಮ್ಮ ಹಳ್ಳಿ ಕಡೆ ಗೌರಿ ಹಬ್ಬದಲ್ಲಿ ಅದ್ ತೋರಣ ಕಟ್ತಾರೆ. ಅದನ್ನ ಒಂಥರ ಮೂಲ್ ಹಂಗಿರುತ್ತೆ, ಉದ್ದಕ್ಕೆ ಸ್ವಲ್ಪ ಒಂದ್ 3 ಇಂಚ್ ಉದ್ದ ಇರುತ್ತೆ. ಅದು ಸ್ವಲ್ಪ ಹಳದಿ ಕಲರ್ ಇರುತ್ತೆ, ಸ್ವಲ್ಪ ಹಸಿರು ಇರುತ್ತೆ. ಅದನ್ನ ಒಂದು ಎಷ್ಟೋ ಕಡೆ ಗಾರ್ಡನ್ ಮಾರೋದು ನೋಡಿದ್ವಿ. ಅದೇನೇ ಅರ್ಜುನ್ ಚಾಲ್ ಅಂತ ಹೇಳೋದು. ಬೇವಿನ ಸೊಪ್ಪ ಸರ್? ಖಂಡಿತ ಅಲ್ಲ, ಬೇವಿನ ಸೊಪ್ಪಲ್ಲ ಮೇಡಮ್. ಅದನ್ನ ತಿನ್ನಕ್ ಬಳಸ್ತಾರೆ. ಅದನ್ನ ಸಿಟಿ ಕಡೆ ಎಲ್ಲ ಅದನ್ನ ತಲೆ ಗಾಡಿಲಿ ಹಿಡ್ಕೊಂಡ್ ಮಾಡ್ತಾರೆ, ನೋಡಿದ್ ನಾನು. ನಿಮ್ ಹಂಗೂ ತೋರ್ಸ್ಬೇಕಂತ ತೋರಿಸ್ತಾರಪ್ಪ ನಿಮಿಷ. ಕುಂಬಳಕಾಯಿ ಸರ್? ಕುಂಬಳಕಾಯಿ ಹಾಕಿ ಹೊಡೆದು ಇಟ್ಕೊಂಡು ಡಾರ್ಕ್ ಫ್ರೂಟ್ಸ್ ಅನ್ಸುತ್ತೆ ನೋಡಿ. ಸ್ಟಾರ್ ಫ್ರೂಟ್ಸ್ ಬರುತ್ತಲ್ಲ ಅದು. ಕರೆಕ್ಟ್. ಹೊಡೆದಿಲ್ಲ ಸಲ ಜೋರಾಗಿ ನೋಡ್ರಪ್ಪ. ಪೊಲೀಸ್ ಹಿಂಗಿರುತ್ತೆ. ಎಲ್ಲಿ ಸರ್ ಬಂದಿಲ್ಲ ಇಲ್ಲ. ನಾವು ತೋರ್ಸೇವಲ್ಲ ಇದು. ಸರ್ ಇದು ಅವರಿಗೆ ಹೂವು ಅಂತ ಹೇಳ್ತಾರೆ ಸರ್. ಹೌದೌದು, ಅದೇ. ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ನಿಮ್ಮ ಬಾಯಿಗೆ ಬೀಗ ಹಾಕೊಂಡು ಮತ್ತೆ ಬರ್ಕೊಳ್ಳಿ. ಅಪಧಮನಿಗಳ ಶುದ್ಧೀಕರಿಸಲು ಬರ್ಕೊಳ್ಳಿ. ಮತ್ತೆ ಮಾಡ್ತೀನಿ. ಅಪಧಮನಿ ಶುದ್ಧೀಕರಿಸುವಂತ ಗುಣ ಹೊಂದಿದೆ ಅಂತ ಬರ್ಕೊಳ್ಳಿ. ಅಂದ್ರೆ ಮೇನ್ಲಿ ಹಾರ್ಟ್ ಅಟ್ಯಾಕ್ ಆಗತ್ತದ ಯಾವ್ದ್ರಲ್ಲಿ? ರಕ್ತದಾನ ಅಂತ ಹೇಳ್ತೀವಲ್ಲ, ಅದ್ರಲ್ಲಿ ಮೇನ್ ಅಪಧಮನಿ ಅಂತ ಹೇಳ್ತೀವಿ. ಅಪಿಧಮನಿ ಹೇಳ್ತೀವಲ್ಲ, ಒಂದ್ ಕಡೆ ರಕ್ತ ಹೋಗುತ್ತೆ, ಒಂದ್ ಕಡೆ ಬರ್ತಲ್ಲ, ಅಲ್ಲಿ ಕೊಬ್ಬಿನ ಅಂಶ ಶೇಖರಣೆ ಆಗ್ತಿರತ್ತೆ. ಜೊತೆಗೆ ಅದನ್ನ ಪೂರ್ತಿ ಪ್ಯೂರಿಫೈ ಮಾಡ್ಕೊಡುವಂತ ಕೆಲಸ ಮಾಡುತ್ತಿದ್ದು. ಅದಕ್ಕೆ ಹೇಳ್ತೀವಿ. ಮತ್ತೆ ಸೆಂಟೆನ್ಸ್ ಹೇಳ್ತೀನಿ ಕೇಳಿ. ಅಪಧಮನಿಗಳ ಶುದ್ಧೀಕರಿಸುವ ಗುಣ ಹೊಂದಿದೆ ಅಂದ್ರೆ ಇಟ್ ಮೀನ್ಸ್ ಹಾರ್ಟ್ ಅಟ್ಯಾಕ್ ಅಂದ್ರೆ ಹಾರ್ಟ್ ಪ್ರಾಬ್ಲಮ್ ತಡೆಗಟ್ಟುವಂತ ಶಕ್ತಿ ಇದಕ್ಕಿದೆ. ಹಾರ್ಟ್ ಅಟ್ಯಾಕ್ ಇದೆಯಲ್ಲ, ಅಂತ ಪ್ರಾಬ್ಲಮ್ ಸಾಲ್ವ್ ಮಾಡುವಂಥದ್ದು ಮತ್ತೆ ತಡೆಯುವಂತ ಶಕ್ತಿ ಇದಕ್ಕೆ ತುಂಬಾ ಇದೆ. ಹೇರಳವಾಗಿದೆ ಅಂತೆ, ಅಷ್ಟು ಗುಣ ಹೊಂದಿದೆ ಅಂತ. ಮತ್ತೆ ಇದನ್ನ ಹೆಂಗೆ ಯಾವ ರೀತಿ ಬಳಸ್ಬೋದು, ಏನಿಲ್ಲ ಬಳಸ್ಬೋದು ಅಂದ್ರೆ, ತೊಗಟೆ, ಎಲೆ, ಬೇರು, ಕಾಂಡ,
ಹೋಲ್ ಪ್ಲಾಂಟ್ ಯು ಕ್ಯಾನ್ ಹೀಟ್ ಅಂತ ಹೇಳ್ತೀವಿ ನಂಗೆ. ಇಡೀ ಒಂದು ಪೂರ್ತಿ ತಿನ್ನೋಷ್ಟು ಅದೊಂದು ತಿಂದ್ರು ಸಮಸ್ಯೆ ಇಲ್ಲ ಅಂತ. ಅಂದ್ರೆ ಈ ತೊಗಟೆ, ಎಲೆ, ಬೇರು, ಕಾಂಡ ಇಷ್ಟನ್ನು ಸಹ ಬಳಸ್ಬೋದು ಅಂತ ಈ ಸೈನ್ಸ್ ಹೇಳ್ತಾ ಇದೆ. ಅಷ್ಟು ಚೆನ್ನಾಗಿ ಉಪಯುಕ್ತವಾಗಿದೆ ಅಂತ. ಮೂರದು ಮತ್ತೆ ಇನ್ನೊಂದೆರಡು ಸೆಂಟೆನ್ಸ್ ಬರ್ಕೊಳ್ಳಿ ಗೂಗಲ್ ಅಂತ ಅದರಲ್ಲಿ ಇನ್ನೇನಕ್ಕೆಲ್ಲ ಬಳಸ್ಬೋದು ಅಂತ 2-3 ಸೆಂಟೆನ್ಸ್ ಬಿಟ್ಟಿದೆ, ಬರ್ಕೊಳ್ಳಿ. ಗೂಗಲ್ ಅಂತ ಫಸ್ಟ್ ಹೇಳಿದನ. ಅದರಲ್ಲಿ ಮುಖ್ಯವಾಗಿ ಇನ್ನೇನ್ ಕೆಲಸ ಮಾಡ್ತಂದ್ರೆ ಆ ಕೊಲೆಸ್ಟ್ರಾಲ್ ಕಮ್ಮಿ ಮಾಡಕ್ಕೆ ಬಳಸ್ತಾರೆ. ಜೊತೆಗೆ ಇದನ್ನ ತೂಕ ಇಳಿಕೆ ಇಳಿಕೆಯಲ್ಲಿ ತೂಕ ಇಳಿಸೋದಕ್ಕೆ ಮಾಡೋದು. ಏನ್ ತೂಕ ಇಳಿಕೆ ಅಂದ್ರೆ ಆ ವೆಯ್ಟ್ ಲಾಸ್ ಮಾಡ್ತಲ್ಲ. ಅಂದ್ರೆ ಇಟ್ ಮೀನ್ಸ್ ಈ ಏನಂತಲ್ಲ ಗಂಟೆ ಹತ್ರ ಬರ್ತಲ್ಲ ಥೈರಾಯ್ಡ್, ಈ ಥೈರಾಯ್ಡ್ ಗ್ರಂಥಿಯನ್ನ ಉತ್ತೇಜಿಸಿ ಮೆಟಬಾಲಿಸಮ್ ಹೆಚ್ಚಿಸೋ ಮೂಲಕವಾಗಿ ಈ ಸ್ಥೂಲಕಾಯನ ಅಂದ್ರೆ ಈ ಆ ವೆಯ್ಟ್ ಲಾಸ್ ಮಾಡಕ್ಕೆ ತುಂಬಾ ಸಹಾಯ ಮಾಡುತ್ತದೆ. ನಮ್ಮ ಬಾಡಿಗೆ ಥೈರಾಯ್ಡ್ ಗ್ರಂಥಿಯನ್ನ ಉತ್ತೇಜಿಸಿ ಮೆಟಬಾಲಿಸಮ್ ಅಂತ ಹೇಳ್ತೀವಲ್ಲ ಅದನ್ನ ಹೆಚ್ಚಿಸುವ ಮೂಲಕವಾಗಿ ಈ ಸ್ಥೂಲಕಾಯ ಅಂತ ಹೇಳ್ತೇವೆ, ವೆಯ್ಟ್ ಲಾಸ್ ಮಾಡ್ಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಮತ್ತೆ ಅದೇಗೇನೆ ಸಂಧಿವಾತ ಮತ್ತೆ ಕೀಲು ನೋವು ಅಂತ ಬರ್ಕೊಳ್ಳಿ. ಉರಿಹೂತ ಅಂದ್ರೆ ಆಂಟಿ ಇನ್ಫ್ಲಮೇಟರಿ ಅಂತ ಹೇಳ್ತೀವಲ್ಲ, ಅಂದ್ರೆ ರೋಗ ನಿರೋಧಕ, ಕೀಲು ವರ್ಧಕ ಅಂತ ಹೇಳ್ತೀವಲ್ಲ. ಅಂದ್ರೆ ಈ ಜಾಯಿಂಟ್ ಪೇನ್ ಇರ್ತಲ್ಲ, ಇದು ಸಖತ್ ಪೇನ್ ಬರುತ್ತೆ, ಹಿಡ್ಕೊಂಡಾಗತ್ತೆ ಅಂತಾರಲ್ಲ, ಸಂಧಿವಾತ ಮತ್ತು ಕೀಲು ನೋವು ಅದಕ್ಕೂ ಸಹ ಇದನ್ನು ಬಳಸಬಹುದು. ಹಾಗೇನೆ ಚರ್ಮದ ಸಮಸ್ಯೆ ಅಂದ್ರೆ ಸ್ಕಿನ್ ಸಮಸ್ಯೆಗೆ ಇದನ್ನ ಬಳಸಬಹುದು ಅಂತ ಒಪ್ಪಿದ್ದಾರೆ. ಇಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಇದನ್ನ ಸ್ಕಿನ್ ಸಮಸ್ಯೆಗೆ ಬಳಸಬಹುದು ಅಂತ ಒಪ್ಪಿದ್ದಾರೆ. ಅಂದ್ರೆ ಇಟ್ ಮೀನ್ಸ್ ರಕ್ತನ ಶುದ್ಧೀಕರಿಸಲಿಕ್ಕೆ ತುಂಬಾ ಸಹಾಯ ಮಾಡುತ್ತಂತೆ. ಅಂದ್ರೆ ಎಕ್ಸಾಂಪಲ್ ಈಗ ಮಡವೆ ಇರುತ್ತೆ ಮುಖದಲ್ಲಿ, ಎಕ್ಸಿಮಾ ಅಂತದಂತದ್ದು ಸಮಸ್ಯೆ ಇರುತ್ತೆ ಮುಖದಲ್ಲಿ, ಅಂತ ಸಮಸ್ಯೆಗೆಲ್ಲ ತುಂಬಾ ಇದನ್ನ ಪರಿಣಾಮಕಾರವಾಗಿ ಬಳಸಬಹುದು ಅಂತ ಹೇಳ್ತಾರೆ. ನೆಕ್ಸ್ಟ್ ಇದನ್ನ ಇನ್ನೊಂದು ಅರ್ಥದಲ್ಲಿ ಕರೀತಾರೆ ಗೂಗಲ್ ನ ಯೋಗ ರಾಜ ಅಂತ ಕರೀತಾರೆ. ಅಂದ್ರೆ ನರಗಳ ದೌರ್ಬಲ್ಯ ಮತ್ತೆ ಕೀಲು ನೋವಿಗೆ ಇದನ್ನ ಬಳಸಬಹುದು. ಮತ್ತೆ ಥೈರಾಯ್ಡ್ ಸಮಸ್ಯೆಗೆ ಅಂತವಕ್ಕೆ ಮತ್ತೆ ಗಡ್ಡೆಗಳು ಅಂತವಕ್ಕೆಲ್ಲ ಬಳಸಬಹುದು. ಸಣ್ಣ ಪುಟ್ಟಂತ ಮೂಲವೇದಿ, ಮಲಬದ್ಧತೆ, ತೂಕ ಇಳಿಸಕ್ಕೆ ಬಳಸಬಹುದು. ಹಾಗೇನೆ ಮೂತ್ರಪಿಂಡ ಮತ್ತೆ ಮೂತ್ರನಾಳದ ಸಮಸ್ಯೆಗೆ ಇದನ್ನ ಬಳಸಬಹುದು. ಇದನ್ನ ಯಾರು ಬಳಸಬಾರದು ಅಂದ್ರೆ ಗರ್ಭಿಣಿ ಸ್ತ್ರೀಯರು ಮತ್ತೆ ಹಾಲು ಉಳಿಸುವಂತ ತಾಯಂದಿರು, 5 ವರ್ಷದ ಒಳಗಿನ ಮಕ್ಕಳು ಬಳಸಬಾರ್ದು. ಇದನ್ನ ತಗೊಂಡ್ರೆ ಏನಾಗತ್ತೆ ಅಂದ್ರೆ ಅಕಸ್ಮಾತ್ ಅಡ್ಡ ಪರಿಣಾಮ ಅಂತ ಏನು ಬರಲ್ಲ. ಬಂದ್ರೆ ಏನ್ ಬರುತ್ತಂದ್ರೆ ಲೈಟ್ ಆಗಿ ಹಸಿಸಾರ ಅಂತ ಹೇಳ್ತೀವಲ್ಲ, ಲೂಸ್ ಮೋಷನ್ಸ್ ಅದಾಗ್ಬೋದು, ಹೊಟ್ಟೆ ಉಬ್ಬರ ಆಗ್ಬೋದು, ಸ್ಕಿನ್ ನಲ್ಲಿ ದದ್ದು ಬರುವಂತದ್ದು, ಅಂದ್ರೆ ಸ್ಕಿನ್ ನಲ್ಲಿ ಸಮಸ್ಯೆ ರಿಪೇರ್ ಆಗತ್ತಂತ ಸಮಸ್ಯೆ, ಹೆಡಕ್ ಹೆಡಕ್ ಅಂದ್ರೆ ಅರ್ಧ ತಲೆನೋವು ಇರ್ಬೋದು, ಅಂತರ ಬರುವಂತ ಸಮಸ್ಯೆಗಳು ಇರುತ್ತೆ. ಅದು ಬಿಟ್ರೆ ಯಾವತ್ತು ಅದೇ ರೀತಿಯ ಮಾರಣಾಂತಕವಾಗಿ ಕಾಯಿಲೆಗಳು ಬರೋದಿಲ್ಲ. ನೆಕ್ಸ್ಟ್ ಬರ್ಕೊಳ್ಳಿ ಅರ್ಜುನ. ಅಷ್ಟಾಯ್ತಲ್ಲ ಅರ್ಜುನ್ ಚಲ ಬಗ್ಗೆ ಎಲ್ಲ ಮತ್ತೊಮ್ಮೆ ಸ್ವಲ್ಪ ಹೇಳ್ತೀನಿ ಕೇಳ್ತಿ, ಲೈಟ್ ಆಗಿ ಹೇಳ್ಕೊಡ್ತೀನಿ. ಇದು ಹೈಲೈಟ್ಸ್, ಇದು ಡೀಪ್ ಆಗಿ ಹೇಳಿದ್ದೀನಿ, ಸ್ವಲ್ಪ ಹೈಲೈಟ್ಸ್ ಹೇಳ್ತೀನಿ. ಹೃದಯ ಆರೋಗ್ಯ ಅಂತ ಬರ್ಕೊಳ್ಳಿ. ಹೃದಯ ಆರೋಗ್ಯ ಅಂತ ಬರ್ಕೊಂಡ್ರೆ ಇದನ್ನ ಅಂದ್ರೆ ಹೃದಯಗಳ ಸ್ನಾಯು ಇದೆಯವಲ್ಲ ಅವನ್ನು ಬಲಪಡಿಸ್ಲಿಕ್ಕೆ ಮತ್ತೆ ಹೃದಯಕ್ಕೆ ಒಂದು ರಕ್ತ ಸಂಚಾರ ಮಾಡ್ಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಅದನ್ನ ಬರ್ಕೋಬೇಡಿ, ಹೈಲೈಟ್ಸ್ ಇದೆಲ್ಲ ಪೂರ್ತಿ ಡೀಟೇಲ್ಸ್ ಬೇಕಿಲ್ಲ ಅಂದ್ರೆ ಇದನ್ನ ಬರ್ಕೋಬಹುದು. ಮತ್ತೆ ರಕ್ತದೊತ್ತಡ ಕಮ್ಮಿ ಮಾಡುತ್ತೆ ಅಂತೆ, ಅಂದ್ರೆ ರಕ್ತದೊತ್ತಡ ನಿಯಂತ್ರಣ ಮಾಡುತ್ತೆ. ಇಟ್ ಮೀನ್ಸ್ ಅಂತ ಹೇಳ್ತಾರೆ ಅದಕ್ಕೆ BP ಕಂಟ್ರೋಲ್ ಮಾಡೋದು ಅಂತ ಹೇಳ್ವಲ್ಲ, ಅದನ್ನ ಮಾಡುತ್ತೆ. BP ನಲ್ಲಿ ಹೈ BP ಇರ್ಬೋದು, ಲೋ BP ಇರ್ಬೋದು. ನೋಡಿ ಇಡೀ ಜಗತ್ತಿನಲ್ಲಿ ಲೋ BP ಲೋ ಶುಗರ್ ತುಂಬಾ ಡೇಂಜರ್. ಲೋ ಶುಗರ್ ತುಂಬಾ ಡೇಂಜರ್, ಯಾವ ಕ್ಷಣ ಅಂತ ಹೇಳಿಕ್ ಬರಲ್ಲ. ಹೈ BP ಬೇಕಾದ್ರೆ ಕಂಟ್ರೋಲ್ ಮಾಡ್ಕೋಬಹುದು. ಹಾಗೆ ನೆಕ್ಸ್ಟ್ ಬರ್ಕೊಳ್ಳಿ, ಅದರಲ್ಲೇ ಕೊಲೆಸ್ಟ್ರಾಲ್ ಇಳಿಕೆ ಅಂದ್ರೆ LDL ಕೊಲೆಸ್ಟ್ರಾಲ್ ಕಡಿಮೆ ಮಾಡಕ್ಕೆ ತುಂಬಾ ಸಹಾಯ ಮಾಡುತ್ತಂತೆ ಅದು ಈ ಒಂದು ಗೂಗಲ್ ಅರ್ಜುನ್ ಚಾಲು. ಹಾಗೇನೆ ಚರ್ಮದ ಆರೈಕೆ ಅಂತ ಬರ್ಕೊಡಿ, ಹೊಳೆಯುವ ಚರ್ಮಕ್ಕಾಗಿ ಮಡುವೆಗಳ ಚಿಕಿತ್ಸೆಯನ್ನ ಬಳಸಬಹುದಂತೆ. ಆಮೇಲೆ ಸಕ್ಕರೆ ಕಾಯಿಲೆಗೆ ಇದನ್ನು ಬಳಸಬಹುದಂತೆ, ಅಂದ್ರೆ ಮಧುಮೇಹನ ನಿಯಂತ್ರಣ ಮಾಡ್ಲಿಕ್ಕೆ ಸಹಾಯ ಮಾಡುತ್ತಂತೆ. ಇದು ಇರ್ತಕ್ಕಂಥ ಅರ್ಜುನ್ ತಲೆಗೆ ಇರ್ತಕ್ಕಂಥ ಒಂದು ಕಿರು ಪರಿಚಯ. ಈಗ ಹೆಣ್ಮಕ್ಳು ಮಾತ್ರ ಹೇಳಿ, ಗಂಡ್ಮಕ್ಳು ಹೇಳಿದ್ರೆ ಗಂಡ್ಮಕ್ಳು ಹೇಳಿ ಅಡಿಗೆ ಮಾಡ್ಕೊಡ್ತಾರೆ ಅಂತ ಅರ್ಥ. ಹೆಣ್ಮಕ್ಳು ಮಾತ್ರ ಹೇಳಿ ದಾಲ್ಚಿನ್ನಿ ಅಂದ್ರೆ ಏನು? ಅಯ್ಯೋ ಹೇಳ್ರಪ್ಪ,
ಚಕ್ಕೆ ಲವಂಗ ನೋಡಿ ಯೋಚನೆ ಮಾಡಿ, ದಾಲ್ಚಿನ್ನಿ ಬಳಸ್ತಾರಂದ್ರೆ ಮರಾಠಿ ಮೊಗ್ಗು ಚಕ್ಕೆ ಲವಂಗ ಅದ ಮೇಲೆ ಸಾಂಬಾರ್ ಮಾಡಕ್ ಹಾಕಿರಂತ ಈಗ ಬೇಡ. ದಾಲ್ಚಿನ್ನಿ ಚಕ್ಕೆ ಲವಂಗ. ಬರ್ಕೊಳ್ರಪ್ಪ, ಅದು ನಿಮ್ಮವರಿಗೆ ಸಾಮಾನು ತರಬೇಕಾರೆ ಬರ್ಕೊಟ್ರಂತೆ, ಈಗ ಬೇಡ. ಈಗ ಬರ್ಕೊಳ್ಳಿ. ಏನ್ ಕೆಲಸ ಮಾಡುತ್ತೆ ಇದು ದಾಲ್ಚಿನ್ನಿ ಅಥವಾ ಚಕ್ಕೆ ಅಂತ ಹೇಳ್ತೀವಲ್ಲ, ಬರ್ಕೊಳ್ಳಿ. ಏನ್ ಕೆಲಸ ಮಾಡುತ್ತೆ ಅಂದ್ರೆ ರಕ್ತದ ಸಕ್ಕರೆ ನಿಯಂತ್ರಣ, ಬ್ಲಡ್ ಶುಗರ್ ಕಂಟ್ರೋಲ್ ಅಂತ ಹೇಳ್ತೀವಲ್ಲ ಅದು. ಅದರ ಮುಂದೆ ಹೇಳ್ತೀನಿ, ಬರ್ಕೊಳ್ಳಿದೆ. ರಕ್ತದ ಸಕ್ಕರೆ ನಿಯಂತ್ರಣ ಅಂತ ಬರ್ಕೊಂಡು ಮುಂದೆ ಇಲ್ಲ ಇನ್ಸುಲಿನ್ ಇಲ್ಲ, ಇದನ್ನ ಮೇಂಟೈನ್ ಮಾಡ್ಕೊಡುತ್ತೆ. ಬಾಯಿಗೆ ಬೀಗ ಹಾಕಿ, ಓಕೆನಾ? ಅಂದ್ರೆ ಈ ಇನ್ಸುಲಿನ್ ಪ್ರಮಾಣನ ಮೇಂಟೈನ್ ಮಾಡ್ಕೊಡುತ್ತೆ. ಹಾಗೆ ನೆಕ್ಸ್ಟ್ ತೂಕ ಇಳಿಕೆ. ನೋಡಿ, ತೂಕ ಇಳಿಕೆ ಇದು ಕೆಲಸ ಮಾಡ್ಕೊಡುತ್ತಂತೆ, ಅದು ದಾಲ್ಚಿನ್ನಿ. ಮೆಟಾಬಾಲಿಸಮ್ ಅಂತ ಹೇಳ್ತೀವಲ್ಲ ನೋಡಿ, ಅಂದ್ರೆ ಚಯಾಪಚಯ ಅಂತ ಹೇಳ್ತೀವಲ್ಲ, ಮೆಟಾಬಾಲಿಸಮ್ ಅನ್ನ ಸೊ ಅದನ್ನ ಮೇಂಟೈನ್ ಮಾಡ್ಕೊಡುತ್ತೆ. ಅಂದ್ರೆ ತೂಕ ಕಡಿಮೆ ಮಾಡ್ಕೊಂಡು ಹೆಲ್ಪ್ ಮಾಡುತ್ತೆ. ನಮ್ಮ ಮನುಷ್ಯರಿಗೆ ಮೆಟಾಬಾಲಿಸಮ್ ಜಾಸ್ತಿ ಇರಬೇಕು, ಅಂದ್ರೆ ಚಯಾಪಚಯ ಅಂತ ಹೇಳ್ತೀವಲ್ಲ ಅದು ಜಾಸ್ತಿ ಇರಬೇಕು. ಹಾಗೆ ನೆಕ್ಸ್ಟ್ ಬರ್ಕೊಳ್ಳಿ, ಹೃದಯ ಆರೋಗ್ಯ ಅಂತ ಬರ್ಕೊಂಡು ಅದರಲ್ಲಿ ಮತ್ತೆ ಬರ್ರಿ ಕೆಟ್ಟ ಕೊಲೆಸ್ಟ್ರಾಲ್ ಅಂದ್ರೆ LDL ಕೊಲೆಸ್ಟ್ರಾಲ್ ಕಡಿಮೆ ಮಾಡಕ್ಕೆ ಮತ್ತು ರಕ್ತದ ಒತ್ತಡ ನಿಯಂತ್ರಣ ಮಾಡೋದಕ್ಕೆ ಸಹಕಾರ ಮಾಡುತ್ತಂತೆ. ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ನೋಡಿ. ಒಂದಾಕೆ ಸುಮ್ಮನೆ ಹೋಯ್ತಪ್ಪ MD ಸರ್, ಯಾಕೆ ಇವ್ರು ಎಷ್ಟೊಂದು ಹಾಕ್ಬೇಕಾಯ್ತು ಅಲ್ವಾ? ಅರ್ಜುನ್ ಚಾಲು ಅಥವಾ ಒಂದು ಗೂಗಲ್ ಒಂದು ಆಕ್ಷನ್ ಆಗ್ಬೋದಾಯ್ತು, ಈಗ ಚೆಕ್ಕೆಲ್ಲ ಹಾಕ್ಬೇಕಾಯ್ತು ಅಲ್ವಾ? ಒಂದಕ್ಕೊಂದು ಸಂಬಂಧ ಇರುತ್ತೆ, ಆಯ್ತಾ? ಮತ್ತೊಮ್ಮೆ ಹೇಳ್ತೀನಿ ಕೇಳಿ. ಹೃದಯ ಆರೋಗ್ಯ ಅಂತ ಬರ್ಕೊಂಡು ಕೆಟ್ಟ ಕೊಲೆಸ್ಟ್ರಾಲ್ ಅಂದ್ರೆ LDL ಕೊಲೆಸ್ಟ್ರಾಲ್ ಕಡಿಮೆ ಮಾಡಕ್ಕೆ ಮತ್ತೆ ರಕ್ತದ ಒತ್ತಡ ಕಡಿಮೆ ಮಾಡ್ಲಿಕ್ಕೆ ಸಹಕಾರ ಮಾಡುತ್ತೆ. ನೆಕ್ಸ್ಟ್ ರೋಗ ನಿರೋಧಕ ಶಕ್ತಿ. ಎಸ್, ಬರ್ಕೊಂಡಿದ್ದಾರೆ. ಇದ್ರಲ್ಲಿ ಮೇನ್ ಇರ್ತಕ್ಕಂಥದ್ದಂದ್ರೆ ಆಂಟಿ ಮೈಕ್ರೋಬಿಯಲ್ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಂದ್ರೆ ನಮ್ಮ ದೇಹದಲ್ಲಿ ಅವಲಂಬಿಗಿಂತ ಪರಾವಲಂಬಿ ಜೀವಿಗಳು ಜಾಸ್ತಿ ಇರ್ತಾರೆ ನಮ್ಮ ದೇಹದಲ್ಲಿ. ಅಂದ್ರೆ ಅದಕ್ಕೆ ಏನ್ ಮಾಡುತ್ತಂದ್ರೆ ಇದು ಆಂಟಿ ಸೋಂಕು ವಿರುದ್ಧವಾಗಿ ಕೆಲಸ ಮಾಡೋ ಶುರು ಮಾಡುತ್ತೆ, ಆಂಟಿ ಏಜೆಂಟ್ ಆಗಿ ಕೆಲಸ ಮಾಡುತ್ತೆ. ಅಂದ್ರೆ ಇದಕ್ಕೆ ಮೇನ್ ಅಂದ್ರೆ ರೋಗ ನಿರೋಧಕ ಶಕ್ತಿ ಎದುರಲ್ಲಿರ್ತಕ್ಕಂಥ ಆಂಟಿ ಮೈಕ್ರೋಬಿಯಲ್, ಆಂಟಿ ಅಲ್ಲ ಆಂಟಿ ಮೈಕ್ರೋಬಿಯಲ್ ಗುಣಗಳು ಸೋಂಕುಗಳ ವಿರುದ್ಧವಾಗಿ ಹೋರಾಟ ಮಾಡ್ಲಿಕ್ಕೆ ಸಹಾಯ ಮಾಡುತ್ತಂತೆ. ಸಾಕು, ಜಾಸ್ತಿ ಬೇಡ. ಜಾಸ್ತಿ ತಿಳ್ಕೊಬಿಟ್ರೆ ನೀವೆಲ್ಲ ಮಾಸ್ಟರ್ಸ್ ಆಗ್ಬಿಡ್ತಾರೆ. ನೆಕ್ಸ್ಟ್ ಬರ್ಕೊಳ್ಳಿ. ನೆಕ್ಸ್ಟ್ ಅದು ಜಠಮಾಂಸಿ. ಇದೇನ್ ಕೆಲಸ ಮಾಡುತ್ತಂದ್ರೆ ಬರ್ಕೊಳ್ಳಿ. ಇದೇನ್ ಕೆಲಸ ಮಾಡುತ್ತಂದ್ರೆ ಇದು ಮೇನು ಸಾಮಾನ್ಯವಾಗಿ ಎಲ್ಲಿ ಈ ಶಾಂಪೂಗಳಲ್ಲಿ ಮತ್ತೆ ಹೇರ್ ಆಯಿಲ್ಗಳಲ್ಲಿ ಸಾಮಾನ್ಯ ಇದನ್ನ ನಾನು ಗಮನಿಸ್ತೀನಿ ನಾನು. ಜಠಮಾಂಸಿ ಅಂತ ಇದೇನ್ ಕೆಲಸ ಮಾಡುತ್ತೆ ಅಂದ್ರೆ ಮೇನ್ಲಿ ಲೇಡೀಸ್ ಗಳಿಗೆ ಈ ಕೂದಲು ಉದುರ್ದಂಗೆ ಮತ್ತೆ ಕೂದಲು ಜಾಸ್ತಿ ಹೇಳುವಾಗಿ ದಟ್ಟವಾಗಿ ಬೆಳೆಯೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಜಠಮಾಂಸಿ. JATAMANSI ಜಠಮಾಂಸಿ ಇಲ್ಲ, ಇದು ಬರ್ಕೊಳ್ಳಿ. ಕೂದಲಿನ ಆರೈಕೆ ಅಂತ ಬರ್ಕೊಂಡು ಇದು ಕೂದಲು ಉದುರುವುದನ್ನು ತಡೆದು ಕೂದಲಿನ ಬೆಳವಣಿಗೆಯನ್ನ ಉತ್ತೇಜನ ಮಾಡುತ್ತೆ ಅಂತ ಹೇಳ್ಬೇಕು. ನೆಕ್ಸ್ಟ್ ನಿದ್ರಾಹೀನತೆ, ನಿದ್ದೆ ಬರಕ್ಲ ಅಂತಾರಲ್ಲ ಅಂತರಿಗಿದು ನಿದ್ರಾಹೀನತೆ ಅಂತ ಬರ್ಕೊಂಡು ನರಗಳನ್ನ ಶಾಂತಗೊಳಿಸುತ್ತೆ ಮತ್ತೆ ಉತ್ತಮ ನಿದ್ರೆ ಮಾಡಲಿಕ್ಕೆ ಸಹಾಯ ಮಾಡುತ್ತಂತೆ. ಅಂದ್ರೆ ಮೆಂಟಲ್ ಇಲ್ನೆಸ್ ಅನ್ನ ಕಮ್ಮಿ ಮಾಡಿ ಸೊ ನಿದ್ದೆ ಬರ್ಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಬರ್ಕೊಳ್ಳಿ, ಮಾನಸಿಕ ಆರೋಗ್ಯ. ಇದನ್ನ ತಗೊಂಡ್ರೆ ಎಷ್ಟು ಜನಕ್ಕೆ ನಿದ್ದೆ ಚೆನ್ನಾಗಿ ಬರುತ್ತೆ, ಸ್ಟ್ರೆಸ್ನೆಸ್ ಆಚರಿಸ್ತಾರೆ, ಆ ಚಂಚಲ ಮನಸ್ಸು ಎಲ್ಲ ಹಚ್ಚೆಯಿಂದ ಬರ್ತಾರ. ಒತ್ತಡ ನೋಡಿ ಬರ್ಕೊಳ್ಳಿ, ಮಾನಸಿಕ ಆರೋಗ್ಯನ ಬರ್ಕೊಂಡು ನಂತರ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ ಇದು. ಇದೇ ಮೇನು ಮನುಷ್ಯನಿಗೆ ಸ್ಟ್ರೆಸ್ನೆಸ್ ಇಂದ ಆಚೆ ಬಂದು ಕೊಡುತ್ತೆ.
ಅಂದ್ರೆ ನಮ್ಮ ಮೆದುಳಲ್ಲಿ ಆಗ್ತಕ್ಕಂಥ ರಾಸಾಯನಿಕ ಕ್ರಿಯೆಗಳಿಂದ ನಮ್ಮನ್ನ ಬಚಾವ್ ಮಾಡ್ಕೊಡುತ್ತಿದ್ದು. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ಸ್ ಬರ್ಕೊಳ್ಳಿ ಸಾಕು. ಚರ್ಮದ ಸಮಸ್ಯೆ ಅಂದ್ರೆ ಏನಾದ್ರೂ ಅಕಸ್ಮಾತ್ ಸ್ಕಿನ್ ಅಲ್ಲಿ ಅಲರ್ಜಿ ಆದ್ರೆ, ಗಾಯ ಆಗಿದ್ರೆ ಅದು ತುಂಬಾ ಬೇಗ ಅದನ್ನ ಅಲ್ಲ ಆ ಸಮಸ್ಯೆಯಿಂದ ಆಚೆ ಬರ್ಲಿಕ್ಕೆ ಮತ್ತು ಗುಣಪಡಿಸ್ಲಿಕ್ಕೆ ತುಂಬಾ ಸಹಾಯ ಮಾಡುತ್ತದೆ. ಗಾಯ ಇದ್ರೆ ಅಥವಾ ಅಲರ್ಜಿ ಸಮಸ್ಯೆ ಇದ್ರೆ ಆ ಸಮಸ್ಯೆನ ಹೊರ ಬರ್ಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಹೊಸ ಚರ್ಮ ಬೆಳೆಯಲಿಕ್ಕೆ ತುಂಬಾ ಸಹಾಯ ಮಾಡುತ್ತದೆ. ಯಾವುದು? ಜಠಮಾಂಸಿ. ನೆಕ್ಸ್ಟ್ ಬರ್ಕೊಳ್ಳಿ, ಯಾವುದು ಮುಖ್ಯವಾಗಿ ನೆಕ್ಸ್ಟ್ ಓಕೆ ಕಾಲ್ ಬಂತು ಇಲ್ಲಿ. ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಇಂಗ್ರೀಡಿಯೆಂಟ್ಸ್? ಆಮ್ಲ. ಏನ್ ಆಮ್ಲ ಅಂದ್ರೆ? ಆಮ್ಲ ಅಂದ್ರೆ ಏನು? ಬೆಟ್ಟದ ಮೇಲೆ ಬಿಡಕ ಕೆಲವು ಬಿಡ್ತವೆ. ನೋಟೆ ನೆಲ್ಲಿಕಾಯಿ. ಓಕೆ ಬರ್ಕೊಳ್ಳಿ. ಇದನ್ನ ಬೆಟ್ಟದ ನೆಲ್ಲಿಕಾಯಿ ಅಂತ ಕರೀತಾರೆ ಅಥವಾ ಆಮ್ಲ ಅಂತ ಕರೀತಾರೆ. ಇದ್ರಲ್ಲಿ ಏನಿರುತ್ತೆ ಸಾಮಾನ್ಯವಾಗಿ ನೋಡೋಣ. ಇದ್ರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ಮತ್ತೆ ಅದಕ್ಕಿಂತ ಹೆಚ್ಚಿಗೆ ಆಂಟಿ ಆಕ್ಸಿಡೆಂಟ್ಗಳು ಜಾಸ್ತಿ ಇರುತ್ತೆ. ಇದು ಒಂಥರ ಈ ಯಾರಿಗೆ ಊಟ ಸರಿಯಾಗಿ ನೋಡಿ ಅಂತವ್ರಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇಮ್ಯೂನಿಟಿ ಪವರ್ ಜಾಸ್ತಿ ಇರುತ್ತೆ. ಮತ್ತೆ ಸ್ಕಿನ್ ಮತ್ತೆ ಈ ಕೂರ್ಲಿ ಸಂಬಂಧಪಟ್ಟಂತ ಇದನ್ನ ಜಾಸ್ತಿ ಬಳಸ್ತಾರೆ. ಕೂರ್ಲಿಗಿಂತ ಜಾಸ್ತಿ ಇದನ್ನ ಶಾಂಪು ಜಾಸ್ತಿ ಬಳಸೋದನ್ನ ನೋಡಿದ್ನ ಇದನ್ನ. ಓಕೆನಾ? ಬರ್ಕೊಳ್ಳಿ. ಪಾಯಿಂಟ್ ನಂಬರ್ 1 4 ಬರ್ಕೊಂಡಿದ್ದೀನಿ ಅಷ್ಟೇ ನಾನು. ಇದರಲ್ಲಿ ಪಾಯಿಂಟ್ ನಂಬರ್ 1 ನಲ್ಲಿ ರೋಗ ನಿರೋಧಕ ಶಕ್ತಿ ಅಂತ ಬರ್ಕೊಂಡು, ರೋಗ ನಿರೋಧಕ ಶಕ್ತಿ ಅಂತ ಬರ್ಕೊಂಡು ಅದ್ರ ಮುಂದೆ ಬರ್ಕೊಳ್ಳಿ ವಿಟಮಿನ್ ಸಿ ಹೆಚ್ಚಾಗಿದ್ದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುತ್ತದೆ. ನೆಕ್ಸ್ಟ್ ಕೂದಲು ಮತ್ತು ಚರ್ಮ. ಕೂದಲಿನ ಬೆಳವಣಿಗೆಗೆ ಮತ್ತು ಕಾಂತಿಯುಕ್ತ ತ್ವಚೆಗೆ, ತ್ವಚೆ ಅಂತ ನೋಡಿ ಮುಖ ಅಂತ ಬರೋದು ತ್ವಚೆ ಅಂತ ಬರುತ್ತೆ, ಚೆನ್ನಾಗಿರುತ್ತೆ ಅಂತ ನೆಲ್ಲಿಕಾಯಿ ತುಂಬಾ ಸಹಕಾರಿ. ಮುಖನ ಶೈನಿ ಮಾಡುತ್ತಂತೆ, ಅಂದ್ರೆ ಒಂದು ಅಟ್ರಾಕ್ಟ್ ಮಾಡುತ್ತೆ ಮುಖನ. ಸೊ ನೋಡಿರ್ಬೇಕು ಮತ್ತೆ ಮತ್ತೆ ನೋಡ್ಬೇಕು ನಮ್ಮ ಮತ್ತಕ್ಕೆ ಅಷ್ಟು ಶೈನಿ ಮಾಡ್ತಾ ಹೋಗುತ್ತೆ. ಸೊ ಅಂತರಿಗೆ ಏಕೆಂದ್ರೆ ಎಷ್ಟೋ ಜನ ಆ ಕ್ರೀಮು ಈ ಕ್ರೀಮ್ ಹಾಕತಿರಲ್ಲ. ಸೊ ಎಷ್ಟೋ ಜನ ಅದ್ ಹಾಕತಿರ ನೋಡಿ ಬ್ಯೂಟಿ ಪಾರ್ಲರ್ ಹೋಗ್ಬಿಟ್ಟು ಹೊಡ್ಸ್ಕೊತಿರಲ್ಲ. ಅದು ನಿಮ್ ಮುಖನ ಎಷ್ಟು ಜರ್ಜರಿತ ಮಾಡುತ್ತೆ ಅಂದ್ರೆ ಒಂದು 40-45 ಏಜ್ ಆಗ್ತಾ ನಿಮ್ಗೆ ಗೊತ್ತಾಗಲ್ಲ. ಮುಖನ ಫುಲ್ ಸುಟ್ಟಾಗ್ತಾ ಬರುತ್ತೆ. ಮತ್ತೆ ರಿಂಕಲ್ ಜಾಸ್ತಿ ಆಗ್ತಾ ಹೋಗುತ್ತವೆ. ಜೊತೆಗೆ ಅವೆಲ್ಲ ಕೆಮಿಕಲ್ಸ್ ನಿಮ್ಮ ಬಾಡಿ ಒಳಗೆ ಆಡ್ ಆಗ್ತಾ ಇರುತ್ತೆ. ಸ್ಕಿನ್ ಮೂಲಕ ಒಳಗಡೆ ಹೋಗಿ ಆ ಸ್ಕಿನ್ ನಲ್ಲಿ ಚರ್ಮ ರೋಗಗಳು ಸ್ಟಾರ್ಟ್ ಆಗ್ತಾ ಇರುತ್ತೆ. ನಿಮ್ಗೆ ನೋಡಿರ್ಬೇಕಾರೆ ಎಷ್ಟು ಜನಕ್ಕೆ ಕಟ್ತಾ ಬರೋದಿರ್ಬೋದು. ಆ ಸಮಸ್ಯೆ ಬರ ಶುರು ಹೋಗ್ತಾ ಹೋಗ್ತವೆ. ಮೂತಲ್ ಬರಲ್ಲ ಅಂದ್ರೆ ಬೇರೆ ಕಡೆ ಸಮಸ್ಯೆ ಬರ ಶುರು ಆಗುತ್ತೆ. ಆಯ್ತಾ? ಈಗ ಜೀರ್ಣಕ್ರಿಯೆ ಅಂತ ಬರ್ಕೊಳ್ಳಿ. ಆ ಜೀರ್ಣಕ್ರಿಯೆನಲ್ಲಿ ಬರ್ಕೊಂಡ ನಂತರ ಮುಂದಕ್ಕೆ ಬರ್ಕೊಳ್ಳಿ ಮಲಬದ್ಧತೆ, ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ ಅದಕ್ಕೆ. ಅದೇ ಮಲಬದ್ಧತೆ. ಆಯ್ತಾ? ಜೀರ್ಣಕ್ರಿಯೆ ಸಮಸ್ಯೆನ ನಿವಾರಣೆ ಮಾಡುತ್ತದೆ. ಇನ್ನೊಂದು ಬರ್ಕೊಳ್ಳಿ ನೆಕ್ಸ್ಟ್. ಅದರಲ್ಲಿ ತೂಕ ಇಳೋದಕ್ಕೆ ಅಂದ್ರೆ ಈ ತೂಕ ವೇಟ್ ಲಾಸ್ ಮಾಡ್ಲಿಕ್ಕೆ ತುಂಬಾ ಸಹಾಯ ಮಾಡುತ್ತಂತೆ. ನೆಕ್ಸ್ಟ್ ಅದು ಪ್ರೋಟೀನ್. ಅದು ನೆಕ್ಸ್ಟ್ ಯೂನಿಟ್ಸ್ ಹೇಳಿ ಯಾವ್ದು? ನೆಕ್ಸ್ಟ್ ಬಹೆದ. BAHEDA. ಏನ್ ಬಹೆದ ಅಂದ್ರೆ ಏನು? ಹಳ್ಳಿ ಕಡೆ ತುಂಬಾ ಜನ ಗೊತ್ತಿದ್ದು ಬಹೆದ. ಇದು ಸಂಸ್ಕೃತ ಪದ. ಕನ್ನಡದಲ್ಲಿ ಹೇಳ್ತೀನಿ ಕೇಳಿ. ಇದನ್ನ ಯಾವ್ದಕ್ ಬಳಸ್ತಾ ಗೊತ್ತಾ? ಕರೆಕ್ಟ್. ಅವತ್ತು ಹೇಳಿದೆ ತ್ರಿಫಲ ಬಗ್ಗೆ ಹೇಳಿದೆನಾ? ಅದಕ್ಕೆ ಸಂಸ್ಕೃತ ಪದನ ತಾರೆಕಾಯಿ ಅಥವಾ ಬಹೆದ ಅಂತ ಹೇಳಿ ಕರಿತೀವಿ. ತಾರೆಕಾಯಿ ಅಂತ ಹೇಳ್ತೀವಿ. ಓಕೆ ಬರ್ಕೊಳ್ಳಿ. ಇದ್ರ ಬಗ್ಗೆ ಹೇಳಕೋರೆ ಒಂದ್ ದಿವಸ ಬೇಕು. ನಾನು ಇದನ್ನ 4 ಪಾಯಿಂಟ್ಸ್ ಅನ್ನ ನಿಮಗೆ ಕಲಿಸ್ತಾ ಇದ್ದೀನಿ. ಜಾಸ್ತಿ ಕಲಿಸ್ಬಿಟ್ರೆ ನೀವು PhD ಮಾಡ್ಬಿಡ್ತಾರ. ಬರ್ಕೊಳ್ರಪ್ಪ ಬರ್ಕೊಳ್ಳಿ. ಇದನ್ನ 3 ಹೆಸರು ಕರಿತೀವಿ. ತಾರೆಕಾಯಿ, ತಾನಿಕಾಯಿ, ಶಾಂತಿಕಾಯಿ ಅಂತ ಬರುತ್ತೆ ಹೇಳ್ತೀವಿ.
ಇದಕ್ಕೆ ಮುಖ್ಯವಾಗಿ ಈ ಸಾಮಾನ್ಯ ಏನಕ್ಕೆ ಬಳಸ್ತಾರೆ ಅಂದ್ರೆ ಸಾಮಾನ್ಯವಾಗಿ ಅಂದ್ರೆ ಜನರಲ್ ಹೇಳ್ಬೇಕಂದ್ರೆ ಒಂದು 2 ವರ್ಡಲ್ಲಿ ಹೇಳ್ಬೇಕಂದ್ರೆ ಈ ಸಾಮಾನ್ಯಗೆ ಈ ಕೆಮ್ಮು ಜ್ವರ ಊಟ ಸೇರಕಲ್ಲ ಹಸುವಾಗಲ್ಲ ತುಂಬಾ ಜಾಯಿಂಟ್ ಪೇನ್ ಬರ್ತಾ ಇದೆ ಹೃದಯ ಸಂಬಂಧ ರೋಗ ಜಾಸ್ತಿ ಇದೆ ಕರುಳಿಗೆ ಸಂಬಂಧಪಟ್ಟ ರೋಗ ಇದೆ ಮೋಷನ್ ಹೋಗ್ತಾ ಇಲ್ಲ ಹೊಟ್ಟೆ ಉಬ್ರ ಆಗುತ್ತೆ ಇಂಥ ಸಮಸ್ಯೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದನ್ನ ತ್ರಿಫಲದಲ್ಲಿ ಬಳಕೆ ಮಾಡ್ತಾರಂತೆ. ಅಂದ್ರೆ 3 ತರ ಹಣ್ಣು ಅಂತ ಹೇಳ್ತೀವಲ್ಲ ಅದರಲ್ಲಿ ಬಿಬಿ ಟೆಕ್ಕಿ ಅಥವಾ ಬಹೇಡ ಅಂತ ಹೇಳ್ತೀವಿ. ಬಹೇಡ ಅಂತ ಹೇಳ್ತೀವಿ. ಅಮಲಕ್ಕಿ ಮತ್ತೆ ಇದ್ರ ಬಗ್ಗೆ ಹೇಳಕ್ ಹೋಗಲ್ಲ. ಅವತ್ತು ತ್ರಿಫಲ ಬಗ್ಗೆ ಹೇಳಿದೀನಿ. ಮತ್ತೆ ಎಂದಕ್ಕೆ ಹೋಗಲ್ಲ ನಾನು. ತ್ರಿಫಲ ಬಗ್ಗೆ ಅವತ್ತು ಯಾರೆಲ್ಲ ನಿಮ್ಮಲ್ಲಿ ಬಂದಿರೋ ಅವ್ರ ಕೇಳ್ಕೊಂಡು ಬರ್ಕೊಳ್ಳಿ. ಓಕೆನಾ. ಆಮೇಲೆ ಏನು ಯೂಸ್ ಆಗುತ್ತಿದ್ರಲ್ಲಿ ಅಂದ್ರೆ ಸಾಮಾನ್ಯವಾಗಿ ಕೆಮ್ಮು, ಗಂಟಲು ನೋವು, ಸಣ್ಣ ಪ್ರಮಾಣದಲ್ಲಿ ಅಸ್ತಮ ಅಂತ ಮೀನ್ಸ್ ಏನಪ್ಪಾ ಅಂದ್ರೆ ಈ ಕೆಮ್ತ ಅಥವಾ ಕುಯ್ ಸೌಂಡ್ ಬರುತ್ತೆ ನೋಡಿ, ಅಥವಾ ಕಫ ಬರುತ್ತೆ ನೋಡಿ. ಆ ಕಫನ ತುಂಬಾ ಪರಿಣಾಮಕರವಾಗಿ ಅದನ್ನ ನಿವಾರಣೆ ಮಾಡಕ್ಕೆ ಸಹಾಯ ಮಾಡುತ್ತಿದ್ದು ಅದು ಈ ಒಂದು ತ್ರಿಫಲ. ಓಕೆನಾ. ಅದಕ್ಕೆ ಅಸ್ತಮ ಅಂತ ಬರ್ಕೊಳ್ಳಿ. ಫಸ್ಟ್ ಹೇಳ್ತೀನಿ ಕೇಳಿ. ಕೆಮ್ಮು, ಗಂಟಲು ನೋವು, ಅಸ್ತಮ, ಮಲಬದ್ಧತೆ. ಪಾಪು ಆಯ್ತಾ, ಆಗಿಲ್ಲಮ್ಮ, ಪಾಪು ಆಯ್ತಾ ಅಂತ ಹೇಳ್ತೀವಿ, ಬರಲ್ಲ ಮಕ್ಳಿಗೆಲ್ಲ, ತುಂಬಾ ಕಷ್ಟಪಡ್ತಾ ಇರ್ತಾರೆ. ಸೊ ಅಂತವ್ರಿಗೆಲ್ಲ ಈಸಿಯಾಗಿ ಹೋಗ್ಲಿಕ್ಕೆ ಆ ಎಷ್ಟೇ ಕಷ್ಟಪಟ್ರು ಹೋಗ್ತಾ ಇರಕಲ್ಲ, ಆ ಕರುಳಲ್ಲಿರುತ್ತೆ, ಆ ಕರುಳನ್ನ ಶುದ್ಧಿ ಮಾಡಿ ಹಾಚಾಕ್ಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಈ ಒಂದು ತ್ರಿಫಲ. ಓಕೆನಾ. ದೊಡ್ಡವರಲ್ಲೇ ಚಿಕ್ಕವರಲ್ಲಿ ಇಬ್ಬರು ಬಂದು ಸಮಸ್ಯೆ ಬರುತ್ತೆ. ಮತ್ತು ಕೂದಲು ಉದುರುವಿಕೆಯನ್ನು ತಡೆಯುತ್ತೆ, ಹೇರ್ ಫಾಲ್ಸ್ ಕಮ್ಮಿ ಮಾಡುತ್ತೆ. ಜೊತೆಗೆ ಮುಖ್ಯವಾಗಿ ದೋಷಗಳ ಸಮತೋಲನ ಮಾಡುತ್ತೆ. ಅಂದ್ರೆ ಯಾವ ದೋಷ ಹೇಳ್ರಪ್ಪ ನೋಡು. ದ್ವಾಷ ಅಲ್ಲ, ದೋಷ. ಯಾವ ದೋಷ ಕಮ್ಮಿ ಮಾಡುತ್ತೆ? ವಾತ ಪಿತ್ತ ಕಫ ದೋಷಗಳು. ಬರ್ಕೊಡಿ. ನೆಕ್ಸ್ಟ್ ಯಾವ್ದು ಪ್ರಾಡಕ್ಟು? ಎಷ್ಟದು ಬರ್ಕೊಳ್ಳಿ. ಅರದ ಅಂದ್ರೇನು? ಕಳದಕಾಯಿ ಅಂತ ಹೇಳ್ತೀವಿ. ಅರಿತಕ್ಕಿ. ಇದನ್ನ ಒಂಥರ ತುಂಬಾ ಪವರ್ಫುಲ್ ಕೆಲಸ ಮಾಡುತ್ತೆ. ಇದು ಒಂಥರ ಔಷಧಿಗಳ ರಾಜ ಅಂತ ಹೇಳ್ತೀವಿ. ಕಿಂಗ್ ಆಫ್ ಆಯುರ್ವೇದ ಮೆಡಿಸಿನ್ಸ್. ಇದನ್ನ ಏನಕ್ಕೆ ಬಳಸ್ಬೋದು ಅಂದ್ರೆ ಒಂದೊಡಲ್ಲಿ ಹೇಳ್ತೀನಿ ಕೇಳಿ. ಜೀರ್ಣಕ್ರಿಯೆ, ರೋಗ ನಿರೋಧಕ ಶಕ್ತಿ, ದೈಹಿಕ ಸಮಸ್ಯೆ ಅಂತ ಬಳಸಿ ಸಾಕು. ಇಷ್ಟೇ ಸಿಂಪಲ್ ಆಗಿ. ಯಾರಿಗೆ ಸಂಧಿವಾತ ಇರುತ್ತೆ ನೋಡಿ, ಅಯ್ಯೋ ಇಟ್ಕೊಂಡಾಗತ್ತೆ ಹಂಗಾಗತ್ತೆ ಅಂತೆಲ್ಲ, ಅಂತ ಆ ಸಮಸ್ಯೆ ಅದ ತುಂಬಾ ಪರಿಣಾಮಕಾರಿ ಕೆಲಸ ಮಾಡುತ್ತೆ. ಮತ್ತೆ ಕೆಲ ಸಕ್ಕದ ಕೆಲಸ ಮಾಡುತ್ತೆ ಹಳ್ಳೆಕಾಯಿ. ಓಕೆ, ನೆಕ್ಸ್ಟ್ ಇನ್ಯಾವುದಿದೆ? ಯಾವುದು? ಅರ್ಜುನ್ ಅಲ್ಲ, ಅಶೋಕ್ ಚಾಲ್. ಅದು ಅರ್ಜುನ್ ಚೆನ್ನಾಗಿದ್ದು, ಅಶೋಕ್ ಚಾಲ್ ಬರ್ಕೊಳ್ಳಿ. ಏನ್ ಕೆಲಸ ಮಾಡುತ್ತೆ ಅಂದ್ರೆ ಇದು ತುಂಬಾ ಪವರ್ಫುಲ್ ಕೆಲಸ ಮಾಡುತ್ತೆ. ಇದರಲ್ಲಿ ಮೇನ್ ಹೆಡ್ಲೈನ್ಸ್ ಬರ್ಕೊಳ್ಳಿ. ಏನ್ ಕೆಲಸ ಮಾಡ್ತಿದ್ದಾರೆ? ಸ್ತ್ರೀ ರೋಗ ಸಮಸ್ಯೆ ಅಂತ ಅಂದ್ರೆ PCOD ಸಮಸ್ಯೆ, ಅವುಗಳಿಗೆ ಅದೇ ಸ್ತ್ರೀ ರೋಗ ಸಮಸ್ಯೆಗಳಿಗೆ ವಿಶೇಷವಾಗಿ ಮುಟ್ಟಿನ ನೋವು, ರಕ್ತಸ್ರಾವ ಮತ್ತು ಹಾರ್ಮೋನ್ ಸಮತೋಲನ ಮಾಡಲಿಕ್ಕೆ ಪ್ರಮುಖ ಪಾತ್ರ ವಹಿಸ್ತದೆ. ಪಕ್ಕದ ಕೆಲಸ ಮಾಡ್ತದೆ. ಇದನ್ನ ಮೋಸ್ಟ್ ಆಫ್ ಆಲ್ ಅದರಲ್ಲಿ ನಾವು
ಗೈನಕೋಪಲ್ಲಿ ಬಳಸ್ತಾರೆ ಇದನ್ನ. ಗೈನಕೋಪ ಬಳಸಿದ್ದಾರೆ ಸಂಪ್ರಮಾಣನ ನೋಡಿ ಬೇಕಾರೆ. ಸರ್. ಇದರಲ್ಲಿ ಯಾಕೆ ಹಾಕ್ಯಾರಂದ್ರೆ ತಮ್ಮ ಪರ್ಸೆಂಟೇಜ್ ಹಾಕ್ಯಾರೆ, ಅಂದ್ರೆ ರಕ್ತಸ್ರಾವಗಳು ಎಲ್ಲೂ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಹಾಕಿದ್ದಾರೆ. ಬರ್ಕೊಳ್ಳಿ ಅಂತ ಫಾಸ್ಟ್ ಆಗಿ. ನೆಕ್ಸ್ಟ್ ಹಾಗೇನೆ ಇದರಲ್ಲಿ ಮುಖ್ಯವಾಗಿ ಚರ್ಮದ ಸಮಸ್ಯೆಗಳು, ಮೂಳೆ ಮುರಿತ, ಸ್ಕಿನ್ ಡಿಸೀಸ್ ಅಂತ ಹೇಳ್ತೀವಲ್ಲ, ಆಮೇಲೆ ಚರ್ಮ ರೋಗಗಳು, ಮೂಳೆ ಮುರಿತ ಮತ್ತು ರಕ್ತನ ಶುದ್ಧೀಕರಣ ಮಾಡ್ಲಿಕ್ಕೆ ಸಹಾಯ ಮಾಡುತ್ತಂತೆ. ಅದು ಅಸೋಚಾರ್ ನಮಗೆ ಬೇಕಾಯ್ತು ಅದ್ರಲ್ಲಿ ರಕ್ತ ಶುದ್ಧಿ ಮಾಡ್ಬೇಕಲ್ಲ, ಅದೇ ಮೇನ್. ಸೊ ಆ ಸಲುವಾಗಿ ಅದ್ರ ಜೊತೆ ಇವನು ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಇರೋದು. ಬ್ಲಡ್ ಯಾಕೆಂದ್ರೆ ಹೃದಯಕ್ಕೆ ರಕ್ತ ಶುದ್ಧಿ ಇರ್ಬೇಕಲ್ಲ. ಹೌದು ಸರ್. ಅದಕ್ಕೆ ಈ ಕಡೆಯಿಂದ ಹೋಯ್ತು ಆ ಕಡೆಯಿಂದ ಈಚೆ ಬರಲ್ಲ ಅಂದ್ರೆ ಕಷ್ಟ. ಏನೋ ಉಸಿರು ಶುದ್ಧಿ ಮಾಡ್ಲಿಕ್ಕೆ ಸಹಾಯ ಮಾಡ್ತಿದ್ವು. ಮೇನ್ಲಿ ತುಂಬಾ ಪರಿಣಾಮಕಾರಿ ಕೆಲಸ ಮಾಡ್ತಿದೆ ರಕ್ತ ಶುದ್ಧಿ ಮಾಡಕ್ಕೆ. ಬರ್ಕೊಳ್ಳಿ ಇದ್ರ ಲಾಭ ಉಪಯೋಗ ಬರ್ಕೊಳ್ಳಿ, ಹೆಂಗ್ ಕೆಲಸ ಮಾಡುತ್ತೆ ಅನ್ನೋದನ್ನ ಒಂದ್ 5 ಪಾಯಿಂಟ್ ಅನ್ನ ಬರ್ದಿದ್ದೀನಿ ಈಗ. ಇದ್ರಲ್ಲಿ ಬರ್ಕೊಳ್ಳಿ. ಇದು ಮೇನ್ ಇದ್ದದ್ದು ರಿಲಯನ್ಸ್. ಇದರ ಬಳಕೆಗಳನ್ನ ಬರ್ಕೊಳ್ಳೋಣ. ಮಹಿಳೆಯರ ಆರೋಗ್ಯ ಅಂತ ಬರ್ಕೊಂಡು ಮುಂದೆ ಬರ್ಕೊಳ್ಳಿ. ಮಹಿಳೆಯರ ಆರೋಗ್ಯ ಅಂತ ಬರ್ಕೊಳ್ಳಿ. ಮಾಸಿಕ ಅಂದ್ರೆ ಮಂತ್ಲಿ. ಋತುಚಕ್ರದ ಮಂತ್ಲಿ ಡೇಟ್ಸ್. ಅತಿಯಾದ ನೋವು ಅಂತ ಬರ್ಕೊಳ್ಳಿ. ಅತಿಯಾದ ನೋವು ಅಂತ ಬರ್ಕೊಂಡು, ಮತ್ತೆ ಅದರಲ್ಲಿ ಮುಖ್ಯವಾಗಿ ಈ ಕ್ರಾಂಪಿಂಗ್ ಆಗ್ತೀವಿ ಅಂತ ಹೇಳ್ತೀವಿ. ಅಂದ್ರೆ ಏನಂತದ ಅದಕ್ಕೆ ಸೆಳೆತ, ಹೊಟ್ಟೆ ಸೆಳೆತ ಅಂತಿದ್ವಲ್ಲ, ಹೊಟ್ಟೆ ಇಟ್ಕೊಂಡಾಗ ಅದಕ್ಕೆ ಕ್ರಾಂಪಿಂಗ್ ಅಂತಂದ್ರೆ ಹೊಟ್ಟೆ ಸೆಳೆತ ಬರ್ಕೊಡಿ. ಆಮೇಲೆ ಇದು ಅಂತಾರದಕ್ಕೆ ಇಂಗ್ಲಿಷ್ ಏನಂತಾರ ಅದಕ್ಕೆ ತರಸುತ್ ಬಿಡೋದು ಅಂತ ತುಂಬಾ ಕೆಲಸ ಮಾಡುತ್ತೆ. ಹಾಗೇನೆ ನೆಕ್ಸ್ಟ್ ಬರ್ಕೊಳ್ಳಿ, ಚರ್ಮದ ಆರೋಗ್ಯ ಅಂತ ಬರ್ಕೊಳ್ಳಿ. ಅದರಲ್ಲಿ ನೆಕ್ಸ್ಟ್ ಪಾಯಿಂಟು ಎಕ್ಸಿಮಾ. ಅದರಲ್ಲಿ ಯಾಕೆಂದ್ರೆ ಏನ್ ಮಾಡುತ್ತಂದ್ರೆ ಈ ಮೆಲನಿನ್ಗೆ ತುಂಬಾ ಕಿಣ್ವಗಳನ್ನ ಸಹಾಯ ಮಾಡ್ಲಿಕ್ಕೆ ಮತ್ತೆ ರಕ್ತದಲ್ಲಿ ಆಮ್ಲಜನಕನ ಸರಾಗವಾಗಿ ಸಂಪೂರ್ಣವಾಗಿ ಸಪ್ಲೈ ಮಾಡಕ್ಕೆ ಇದು ಎಕ್ಸಿಮಾ ತುಂಬಾ ಸಹಾಯ ಮಾಡುತ್ತದೆ. ರಕ್ತ ಹಿಂಗೆ ಸಂಚಾರ ಮಾಡುತ್ತೋ ರಕ್ತದ ಜೊತೆ ಆಮ್ಲಜನಕನೂ ಇಂಪಾರ್ಟೆಂಟ್. ಆಮ್ಲಜನಕ ಜಾಸ್ತಿ ಇರ್ಬೇಕು ಸರ್. ಅಲ್ಲಿ ಬರೆದುಕೊಳ್ಳಿ. ಮೊಡವೆ, ನನ್ನ ಮೊಡವೆ ಆಯ್ತಾ. ಸ್ಕಿನ್ ಡಿಸೀಸ್ ಅಂತ ಬರ್ಕೊಳ್ಳಿ. ಗೊತ್ತಾಗಲ್ಲ ಅಂದ್ರೆ ಸ್ಕಿನ್ ಡಿಸೀಸ್ ಅಂತ ಬರ್ಕೊಳ್ಳಿ. ಮತ್ತೆ ಸ್ಕಿನ್ ಗ್ಲೋ ಅಂತ ಬರ್ಕೊಳ್ಳಿ. ಎಡೆ ಹೊಡ್ ಸಾಕು. ಇಲ್ಲಿ ತುಂಬಾ ಇದಾವೆ. ನಾ ಬರ್ದದ್ರಲ್ಲಿ 5, 6, 7, 8, 9 ಪಾಯಿಂಟ್ ಬರ್ದಿದ್ದೀನಿ. ಇದ್ರಲ್ಲೇ ಬೇಡ, ಎಡೆ ಸಾಕು. ಸ್ಕಿನ್ ಗ್ಲೋ ಮಾಡುತ್ತೆ. ಸ್ಕಿನ್ ಡಿಸೀಸ್ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಪ್ಯೂರಿಫೈ ಅಂದ್ರೆ ರಕ್ತ ಶುದ್ಧೀಕರಣ. ನೆಕ್ಸ್ಟ್ ಬರ್ಕೊಳ್ಳಿ ಪಾಯಿಂಟು. ಇಂಗ್ಲಿಷ್ ಅಲ್ಲೆಲ್ಲ ಚಂದಪ್ಪ, ಬ್ಲಡ್ ಪ್ಯೂರಿಫೈ ಅಂತ ಹಾಕಿದ್ನಿ. ರಕ್ತ ಶುದ್ಧೀಕರಣ ಅಂತ ಹಾಕಲ್ರಪ್ಪ, ಕೇಳಕ್ ಹೊಸ ಪದಗಳು. ರಕ್ತವನ್ನ ಶುದ್ಧೀಕರಿಸಿ, ಒಂದು ನಿಮಿಷ ಸುಮ್ಮನಿರಿ. ರಕ್ತವನ್ನ ಶುದ್ಧೀಕರಿಸಿ ಹೃದಯವನ್ನ ಅಥವಾ ಹೃದಯದ ಆರೋಗ್ಯನ ಸಂಪೂರ್ಣ ಹೆಚ್ಚಿಸುತ್ತೆ. ಮೇನ್ಲಿ ಬೇಕಾದ್ರೆ ರಕ್ತ ಶುದ್ಧಿ ಆಗಬೇಕು ಅಲ್ವಾ. ನೆಕ್ಸ್ಟ್ ಮೂಳೆಗಳ ಬಲವರ್ಧನೆ ಅಂದ್ರೆ ಸ್ಟ್ರಾಂಗ್ ಬೋನ್. ಇಂಗ್ಲಿಷ್ ಪದನೇ ಚಂದ. ಈ ಡಿಕ್ಷನರಿ ಹುಡುಕಿ ಬರಬೇಕು ಇವೆಲ್ಲ. ಕ್ರಾಂಪಿಂಗ್ ಅಂತ ಹೇಳ್ತೀವಲ್ಲ, ಅಥವಾ ಅಕಸ್ಮಾತ್ ಈ ಕ್ರ್ಯಾಕ್ ಆಗಿರ್ತವೆ ನೋಡಿ ಮೂಳೆಗಳು, ಅಂತವನ್ನ ಜೋಡಿಸ್ಲಿಕ್ಕೆ, ಅಂತವನ್ನ ಬಲಪಡಿಸ್ಲಿಕ್ಕೆ ತುಂಬಾ ಸ್ಟ್ರಾಂಗ್ ಮಾಡ್ಕೊಡುತ್ತೆ. ಅದೊಂದು ಈ ಒಂದು ಅಶಕ್ಕು
ಚಾಲ್. ಏನಾದ್ರು ಕ್ರ್ಯಾಕ್ ಆಗಿದ್ರೆ ಅಥವಾ ಏನಾದ್ರು ಸಮಸ್ಯೆ ಇದ್ರೆ, ಮೂಳೆಗಳ ಸಮಸ್ಯೆ ಇದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತೆ ಇನ್ನೇನ್ ಕೆಲಸ ಮಾಡುತ್ತಂದ್ರೆ, ಈ ಹಾರ್ಟ್ ಅಲ್ಲಿ ಪೇನ್ ಇರುತ್ತೆ ನೋಡಿ, ಆ ಪೇನ್ ಇಂದ ಆಚೆ ಬರ್ಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಉರಿ, ಊತಗಳು ಅಥವಾ ತುಂಬಾ ಪೇನ್ ಆಗ್ತದೆ, ಆ ಸಮಸ್ಯೆ ಆಚೆ ಬರ್ಲಿಕ್ಕೆ ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಉರಿ ಊತನ ಕಮ್ಮಿ ಮಾಡುತ್ತೆ ಅಲ್ವಾ. ಇದೇ ಮೇನ್. ಇಷ್ಟು ಇರ್ತಕ್ಕಂಥದ್ದು ಈ ಒಂದು ಪ್ರಾಡಕ್ಟ್ನ ಮಾಹಿತಿ. ಅಂದ್ರೆ ಅವರಿಗೆ ತುಂಬಾ ಎದೆ ನೋವು ಬರುತ್ತೆ, ನಂಗೆ ಆಗಲ್ಲ ಆಗಲ್ಲ ಅಂತಾರಲ್ಲ, ಆ ಪೇನ್ ಆಚೆ ಬರ್ಲಿಕ್ಕೆ ಮತ್ತೆ ಎದೆ ಹಾರ್ಟ್ ಬೀಟ್ ಜಾಸ್ತಿ ಇದೆ ಅಂದ್ರೆ ಅದನ್ನ ಆಚೆ ತರಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಡಬ 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 ಅಂತ ನೋಡಿ, ಎಷ್ಟು ಜನ ಈ ಒಂದು ಮೆಟ್ಲನ್ನ ಹತ್ತಿ ಇಳಿದಾಗ ಆ ಸೌಂಡ್ ಜಾಸ್ತಿ ಬರ್ತದೆ ನೋಡಿ, ಅಂತಕ್ಕೆಲ್ಲ ತುಂಬಾ ಪರಿಣಾಮಕಾರಿಯಾಗಿ ಇದು ಚೆನ್ನಾಗಿ ಕೆಲಸ ಮಾಡ್ಕೊಡುತ್ತೆ. ಅಷ್ಟು ಇದನ್ನ ಇಟ್ ಮೀನ್ಸ್ ನೀರಿಗಿಂತ ಹಾಲ ತಗೋಬೇಕು ಅಂತ ಹೇಳ್ತಾರೆ. ಸೊ ಯಾಕೆಂದ್ರೆ ಒಂದೇ ಗಿಡಮೂಲಿಕೆ ತಗೋಬಹುದು, ಇಲ್ಲಿ ಹಲವಾರು ಗಿಡಮೂಲಿಕೆ ಇರೋದ್ರಿಂದ ಇದನ್ನ ತೊಗೊಳ್ಲಿಕ್ಕೆ ಆಗಲ್ಲ, ನೀರಲ್ಲಿ ತಗೋಬೇಕು. ಓಕೆನಾ? ಯಾಕೆಂದ್ರೆ ನೀರಿಗಿಂತ ಹಾಲು ತುಂಬಾ ಚೆನ್ನಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಇದು ಅಷ್ಟೇನೆ, ಅದು ಬೂಮ್ ಕಾಪು ಮತ್ತೆ ಇದು ಅಷ್ಟೇನೆ ಸಕ್ಕದಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಎಲ್ಲ ಹಾಲಲ್ಲಿಗಿಂತ ನೀರನ್ನು ಜಾಸ್ತಿ ಬಳಸಿ ಅಂತ ಹೇಳ್ತಾರೆ. ಓಕೆನಾ? ಓಕೆ ಸರ್. ಈಗ ಹೇಳಿ, ಇಮ್ಯುನಿಟಿ ಕಾರ್ಡ್ ಬಗ್ಗೆ ಒಂದ್ 2 ದಿನ ಹೇಳಿ ನೋಡೋಣ. ಇಮ್ಯುನಿಟಿ ಕಾರ್ಡ್ ಬಗ್ಗೆ ಮನೆ ಹಿಡಿದಿಂದ ಏನ್ ಬರ್ಕೊಂಡು ಏನ್ ಬಿಸಾಕಿ ನೋಡೋಣ. ಇಮ್ಯುನಿಟಿ ಕಾರ್ಡ್ ಅಂದ್ರೆ ಯಾರೋ ಬರ್ಕೊಂಡಿಲ್ವಾ? ಜಾಸ್ತಿ ಮಾಡುತ್ತದೆ, ಹೊಸ ಸಮಸ್ಯೆ ತಡೆಯುತ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಪ್ರಯೋಜನ ದೇಹವನ್ನು ಗಟ್ಟಿಯಾಗಿ ಮಾಡುತ್ತದೆ, ಕಣ್ಣಿನ ದೃಷ್ಟಿ ಜಾಸ್ತಿ ಮಾಡುತ್ತದೆ, ಅಲ್ಸರ್ ಸಮಸ್ಯೆ ತಡೆಯುತ್ತದೆ, ನಾನು ಕೇಳ್ತಿಲ್ಲ. ಇಮ್ಯುನಿಟಿದು ನಿದ್ರಾಹೀನತೆ, ಮೂತ್ರನಾಳಗಳಲ್ಲಿ ಉರಿಯೂತ. ನೀವು ನಿಮ್ಮ ಮೊಬೈಲ್ ಹತ್ರ ಬನ್ನಿ, ನಿಮ್ಮ ಮುಖವನ್ನು ತೋರಿಸಿ. ನಿಮ್ಮ ಮುಖವನ್ನ ನಿಮ್ಮ ಮೊಬೈಲ್ ಪಕ್ಕ ಇಟ್ಕೊಂಡ್ರೆ ವಾಯ್ಸ್ ಚೆನ್ನಾಗಿ ಕೇಳುತ್ತೆ. ನಿದ್ರಾಹೀನತೆ, ಮೂತ್ರನಾಳಗಳಲ್ಲಿ ಉರಿಯೂತ, ಪಿತ್ತಕೋಶದ ಕಲ್ಲು ಹೋಗಲು ಕಡಿಮೆ ಮಾಡುತ್ತದೆ, ಚರ್ಮದ ಅಸಿಡಿಟಿ, ಪಿಸಿಒಡಿ ಸಮಸ್ಯೆಯನ್ನು ಹೋಗಲಾಡಿಸುತ್ತದೆ, ವಿಟಮಿನ್ ಸಿ ಜಾಸ್ತಿ ಮಾಡುತ್ತದೆ, ದೇಹವನ್ನು ಗಟ್ಟಿಯಾಗಿ ಮಾಡುತ್ತದೆ, ಕಣ್ಣಿನ ದೃಷ್ಟಿ ಜಾಸ್ತಿ ಮಾಡುತ್ತದೆ, ಅಲ್ಸರ್ ಸಮಸ್ಯೆ ತಡೆಯುತ್ತದೆ, ಜೀರ್ಣಕ್ರಿಯೆ ಮತ್ತು ಮೂತ್ರವರ್ಧಕ, ಪಿತ್ತಕೋಶಗಳ ಕಲ್ಲು ತೆಗೆಯುತ್ತದೆ, ರೋಗ ನಿರೋಧಕ ಶಕ್ತಿ ಇದೆ, ಮುಖ್ಯವಾಗಿ ನಾರಿನಂಶ ಜಾಸ್ತಿ ಮಾಡುತ್ತದೆ, ನಿಂಬೆ ಮಧುಮೇಹದ ಸಮಸ್ಯೆ. ನಿಂಬೆದಿದು ಇಷ್ಟು ಬರ್ಕೊಂಡಿದೀನಿ ಸರ್. ನಿಂಬೆ ಗಿಡ ಏನ್ ಸರ್? ಏನ್ ನಿಂಬೆ ಗಿಡ ಅಂದ್ರಲ್ವಾ? ಅದು ನಿಂಬೆದು ಅವತ್ತು ಕರೆಂಟ್ ಆಯ್ತು. ಇದನ್ನ ಹೇಳಿ, ತ್ರಿಫಲ ಬಗ್ಗೆ ಹೇಳಿ. ತ್ರಿಫಲ ಮತ್ತೆ ಅದೇ ಬರ ತ್ರಿಫಲದು ಬರ್ಕೊಂಡಿದೀನಿ ಸರ್. ಬೇರೆ ಯಾರು ಹೇಳ್ಬೋದಾ? ಎಲ್ಲೋಯ್ತು ಅದು? ತ್ರಿಫಲ ಇದು 3 ಫಲಗಳಿಂದ ಕೂಡಿರುವಂತ ಒಂದು ಹಣ್ಣು. ಕರೆಕ್ಟ್. ಒಣ ಹೇಳಿ. ನೆಲ್ಲಿಕಾಯಿ, ಬಿಟಿಕಿ, ಅರಿಟಿಕಿ, ತಾರೆಕಾಯಿ, ಅರಳಿಕಾಯಿ. ಇದು ಪ್ರಾಮಾಣಿಕವಾಗಿ ಜೀರ್ಣಕ್ರಿಯೆಯನ್ನು ಸುಧಾರಿಸಲು, ದೇಹವನ್ನು ಸ್ವಚ್ಛಗೊಳಿಸಲು ಬಳಕೆಯಾಗುತ್ತೆ. ಮತ್ತೆ ಇದನ್ನು ತ್ರಿದೇಶ ಅಲ್ಲ ಸರ್, ರಾಸಾಯನಿಕ ಎಂದು ತ್ರಿದೋಷ ರಾಸಾಯನಿಕ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಇದು ದೇಹದ 3 ದೋಷಗಳಿಂದ ವಾತ, ಪಿತ್ತ, ಕಫ ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ. ಹಾಗೇನೆ ಇದು ಕರುಳಿನ ಚಲನೆಯನ್ನು ಉತ್ತೇಜಿಸಲು ಮತ್ತು ಮಲಬದ್ಧತೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ತ್ರಿಫಲವು ನೈಸರ್ಗಿಕವಾಗಿ ಗ್ಲೀನ್ಗಳ ಕಾರ್ಯನಿರ್ವಹಿಸುತ್ತದೆ. ಜೀರ್ಣ ಜಠರಗಳ ಸಹಿಯೂ ಮಾಡುತ್ತದೆ. ತ್ರಿಫಲವು ನೈಸರ್ಗಿಕ ಪ್ರಾದೇಶಿಕ ಯಕೃತ್ ಮತ್ತು ಮೂತ್ರಪಿಂಡಗಳ ಪಿಂಡಗಳಿಂದ ವಿಷವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ತೂಕ ಕಡಿಮೆ ಮಾಡಲು, ರಕ್ತ ಶುದ್ಧೀಕರಿಸಲು, ಜೀರ್ಣಕ್ರಿಯೆಗೆ, ಕಣ್ಣಿನ ಆರೋಗ್ಯಕ್ಕೆ ಮತ್ತು ಸ್ಕಿನ್ ಸಂಬಂಧಪಟ್ಟಂತೆ ಕೆಲಸ ಮಾಡಲು ಸಹಾಯ ಮತ್ತು ಹೃದಯ ಸಂಬಂಧಕ್ಕೆ ಕೆಲಸ ಮಾಡಲು ಸಹಾಯ ಮಾಡುತ್ತದೆ. ಸಾಕ ಸರ್? ಅಲವೇರಾ
ನಾನು ಸ್ವಲ್ಪ ಲೇಟ್ ಆಗಿ ಬಂದೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ಮಧುಮೇಹದಲ್ಲಿ ಶುಗರಿನ ಅಂಶವನ್ನು, ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ಕಡಿಮೆ ಮಾಡಲು ಇದನ್ನು ಸಹಾಯ ಮಾಡುತ್ತದೆ. ಇದರಲ್ಲಿ ಎಚ್ಡಿಎಲ್ ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಣ ಮಾಡುತ್ತದೆ ಮತ್ತು ಬಾಡಿಯ ಹೀಟು ಕಡಿಮೆ ಮಾಡುತ್ತದೆ. ಕೂದಲು ಎಚ್ಡಿಎಲ್ ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಣ ಮಾಡಲು ಅಲ್ವಾ ಸರ್? ಹೇಳ್ರಪ್ಪ, ಏನ್ ಬರ್ಕೊಂಡು ಹೇಳ್ರಪ್ಪ ನೋಡೋಣ. ಸರ್ ಅವತ್ತು ಲೇಟ್ ಆಗಿ ಬಂದೆ, ಅದಕ್ಕೆ ಒಂದ್ 2 ಲೈನ್ ಬಿಟ್ಟಿದೀನಿ ಇಲ್ಲಿ. ಲೇಡೀಸ್ಗೆ ಏನ್ ಕೆಲಸ ಮಾಡ್ತಿದ್ವು? ಲೇಡೀಸ್ಗೆ ಬಾಡಿಯ ಹೀಟು ಕಡಿಮೆ ಮಾಡಲು ಮತ್ತು ಕೂದಲು, ಚರ್ಮ ಸಹಾಯ ಮಾಡುತ್ತದೆ. ಕಿವಿ ಕಡಿತ, ಹಲ್ಲು ನೋವು ಕಡಿಮೆ ಮಾಡುತ್ತದೆ ಮತ್ತು ಕಫ, ಕಲೆ ಕಡಿಮೆ ಮಾಡುತ್ತದೆ. ಅಂದವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಸ್ಕಿನ್ ನಲ್ಲಿ ತೇವಾಂಶವನ್ನು ಕಾಪಾಡುತ್ತದೆ. ಮತ್ತೆ ಇದು ಸುಕ್ಕು ಅಂದ್ರೆ ಅದು ರಿಂಕಲ್ಸ್ ಬರದೇ ರೀತಿಯಲ್ಲಿ ತಡೆಯುತ್ತದೆ. ಬಿಳಿ ಮುಟ್ಟಿನ ಸಮಸ್ಯೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮುಖ್ಯವಾಗಿ ಮೊಬೈಲ್ ರೇಡಿಯೇಷನ್ ಇಂದ ನಮ್ಮನ್ನು ದೂರವಿಡಲು ಮತ್ತು ಸಂತಾನ ಉತ್ಪತ್ತಿ ಮಾಡುತ್ತದೆ. ಸಂತತಿ ಉತ್ಪನ್ನ ಮಾಡಲು ಸಹಾಯ ಮಾಡುತ್ತದೆ. ಸರ್ಪ, ತುತ್ತು ಮತ್ತು ಸೋರಿಯಾಸಿಸ್ ಚರ್ಮ ರೋಗಗಳನ್ನು ಬರದ ರೀತಿಯಲ್ಲಿ ತಡೆಯುತ್ತದೆ. ಇಮ್ಯುನಿಟಿ ಸಾಕಲ್ವಾ ಸರ್? ರಾಜ್ಯ ಕೊಡಿಸ್ಬೋದು. ನೆಕ್ಸ್ಟ್ ಹೇಳಿ, ಯಾರು ಬೇರೆ ಯಾವ್ದೋ ವರ್ಲ್ಡ್ ಕಪ್ ಬಗ್ಗೆ ಹೇಳಿ. ವರ್ಲ್ಡ್ ಕಪ್ ಬರ್ಕಂಡ್ರೆ ಹೇಳ್ತಾರೆ, ಯಾರು ಬರೀಕಲ್ಲ ಅವ್ರು ಹೇಳಕ್ ಹೋಗಲ್ಲ. ವರ್ಲ್ಡ್ ಕಪ್ ಬಗ್ಗೆ ಹೇಳ್ಬೋದಾ? ಅಂದ್ರೆ ಯಾರು ಬರ್ದಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಹಂಗಾರೆ ಮೇಡಮ್ ಯಾವ್ದೋ ಆಳವಾದ ಬಾವಲಿ ಹೇಳಂಗ್ ಕೇಳ್ತದೆ ನಂಗೆ. ಮೇಡಮ್ ತಲೆ ಮೇಲೆ ತಪ್ಪಲಿ ಹಾಕೊಂಡಿದ್ರ? ಊಟ ಮಾಡ್ಸಿರ? ಅದನ್ನೆಲ್ಲ ಮಿಂಟು ಮಾಡ್ಕೊಂಡ್ರ? ಓಕೆ, ಮಾಡಿ ತಟ್ಟೆ ಖಾಲಿ ಮಾಡಿ. ನೆಕ್ಸ್ಟ್ ಅವತ್ತು ಯಾರೋ ಬರ್ಕೊಂಡಿಲ್ಲ ವರ್ಲ್ಡ್ ಕಪ್ ಬಗ್ಗೆ. ಅಲ್ಲ ನಿಮ್ ಬಿಡಿ, ಮಾಡಿ ಗಂಟಲೆ ಯಾಕೆ ಹಿಡ್ಕೊಳ್ತೀರ? ಬಿಡಿ ಚೆನ್ನಾಗಿ. ನಾವ್ ಇರ್ಲಿಲ್ಲ ಸರ್ ಅವತ್ತು ಪ್ರಯಾಣ ಮಾಡ್ತಿದ್ರು ನಾವು ಬೆಂಗಳೂರಿಗೆ. ಎಸ್, ಏನ್ ಮಾಡೋದು? ಹುಡುಗರು ಬರ್ಕೊಳ್ಳಲ್ವಾ? ಸರ್ ದೀಪಾ ಮಂಜುನಾಥ್ ಹೇಳ ಸರ್? ಖಂಡಿತ ಹೇಳಿ. ಪ್ರಿವೆನ್ಷನ್ ಆಫ್ ಬ್ಯಾಡ್ ಅಡಿಕ್ಷನ್, ಈ ಬೇಡ್ದಿರೋ ಅಂತ ಚಟಗಳನ್ನ ಇದ್ ಮಾಡ್ಕೊಂಡಿರ್ತಾರಲ್ಲ, ಅದನ್ನ ಬಿಡ್ಸಕ್ ಹೆಲ್ಪ್ ಮಾಡುತ್ತೆ. ಇದ್ರಲ್ಲಿರೋದು ಭೃಂಗರಾಜ ಬಂದು ಹೇರ್ ಫಾಲ್, ಡ್ಯಾಂಡ್ರಫ್, ಐಸೈಟ್, ಮತ್ತೆ ರೋಗ ನಿರೋಧಕ ಶಕ್ತಿ, ಸ್ಕಿನ್ ಹೆಲ್ತ್, ಆಮೇಲೆ ಮೆಂಟಲ್ ಸ್ಟ್ರೆಸ್, ಲಿವರ್ ಹೆಲ್ತ್, ಡೈಜೆಷನ್ ಹೆಲ್ಪ್ ಮಾಡುತ್ತೆ. ಮತ್ತೆ ಆಮ್ಲ, ಸಿಟ್ರಿಕ್ ಅಂದ್ರೆ ನೆಲ್ಲಿಕಾಯಿ, ಹೇರ್ ಗ್ರೋತ್ ಹೆಲ್ಪ್ ಮಾಡುತ್ತೆ. ಸ್ಕಿನ್ ಹೆಲ್ತ್, ಶುಗರ್, ಡೈಜೆಷನ್ ಹೆಲ್ತ್, ಐಸೈಟ್ ಮತ್ತೆ ಇಮ್ಯುನಿಟಿ ಪವರ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇಸ್ ಒಂದೆಲಗ ಬ್ರಾಹ್ಮಿ, ಇದು ಬಂದು ಹೇರ್ ಗ್ರೋತ್, ಸ್ಟ್ರೆಸ್, ಮೆಮರಿ ಪವರ್ ಮತ್ತೆ ನರ್ವ್ಸ್ ಇದನ್ನ ಹೆಲ್ಪ್ ಮಾಡುತ್ತೆ. ಮಂಗರವಳ್ಳಿ, ಇದು ಮಂಗರವಳ್ಳಿ ಅಂತಾರೆ. ಮತ್ತೆ ತುಳಸಿನೂ ಇದೆ ಅಲ್ಲಿ. ಮತ್ತೆ ಇದು ಬೇರು ಆಮ್ಲ ಅಂತ ಏನೋ ಹೇಳಿದ್ರಿ ಸರ್. ಇದು ಸ್ಕಿನ್ ಮೆಲಾನಿನ್ ಹೆಲ್ತ್ ನ ಹೆಲ್ಪ್ ಮಾಡುತ್ತೆ. ಸ್ಕಿನ್ ಹೆಲ್ತ್ ಚೆನ್ನಾಗಿರುತ್ತೆ ಅಂದ್ರೆ ಕೊಲಾಜ್ ಚೆನ್ನಾಗಿ ಬರುತ್ತೆ.
ಪಿಂಪಲ್ಸ್, ಸೋರಿಯಾಸಿಸ್ ಹೆಲ್ಪ್ ಮಾಡುತ್ತೆ, ಅಲರ್ಜಿ, ರೆಡ್ ಪ್ಯಾಚಸ್, ಜಾಂಡೀಸ್, ಯೂರಿನರಿ ಇದು ಪ್ರಾಬ್ಲಮ್ಸ್, HIV ವೈರಸ್ ಹೆಲ್ಪ್ ಮಾಡುತ್ತೆ ಅದನ್ನ ತಡೆಗಟ್ಟಕ್ಕೆ, ಉರಿ ಊತ ನಿವಾರಣೆ, ಪೇನ್ ರಿಲೀಫು, ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ವೈರಸ್, BP, ಮತ್ತೆ ಶಿಲೇಂಧ್ರ ವಿರೋಧಕ ಅಂತ ಹೇಳಿದ್ರಿ ಅದು, ಮತ್ತೆ ಕಿಡ್ನಿ ಸ್ಟೋನ್ ರಿಮೂವಲ್. ಅದಾದ್ಮೇಲೆ ಅರ್ಜುನ ಚಾಲ ಅನ್ನೋದು ಒಂದು ಇಂಗ್ರೀಡಿಯೆಂಟ್ ಇದೆ, ಅದು ಹಾರ್ಟ್ ಮಸಲ್ ಅಪಧಮನಿ ಅಭಿಧಮನಿ ಇದನ್ನ ಮಸಲ್ಸ್ ನ ಸ್ಟ್ರಾಂಗ್ ಮಾಡುತ್ತೆ, ಮತ್ತೆ ಹೃದಯನಾಳಗಳ ಆರೋಗ್ಯ, ಹಾರ್ಟ್ ನರ್ವ್ಸ್ ಇದನ್ನ ಆರ್ಟರೀಸ್ ನ ಹೆಲ್ಪ್ ಮಾಡುತ್ತೆ, BP ಕಂಟ್ರೋಲ್ ಮಾಡುತ್ತೆ, LDL ಕೊಲೆಸ್ಟ್ರಾಲ್ ಮತ್ತೆ HDL, ಲೋ ಡೆನ್ಸಿಟಿ ಹಿಪೋಪ್ರೋಟೀನ್ ಮತ್ತೆ ಹೈ ಡೆನ್ಸಿಟಿ ಹಿಪೋಪ್ರೋಟೀನ್ ತಡೆಗಟ್ಟುತ್ತೆ, ಮತ್ತೆ ಶುಗರ್ ರಿಲೇಟೆಡ್ ಪ್ರಾಬ್ಲಮ್ಸ್, ಪ್ಯಾನ್ಕ್ರಿಯಾಸಿಸ್, ಶುಗರ್, ಇನ್ಸುಲಿನ್ ನಿರೋಧಕ, ಮತ್ತೆ ಲೋಸ್ ಶುಗರ್ ಲೆವೆಲ್. ಸೂಪರ್ ಮೇಡಮ್, ವೆರಿ ಗುಡ್, ಖುಷಿ ಆಯ್ತು. ಮತ್ತೆ ನೀಮು, ಪುದೀನ, ಗಿಲಾಯಿ ಇವೆಲ್ಲ ಇದೆ. ಇದೆಲ್ಲ ಪಿಂಪಲ್, ಕಾಫು. ಫುಲ್ ಓದ್ಲಾ ಸರ್? ಎಷ್ಟೊಂದಿದೆ ಓದ್ಲಾ? ಆಂಟಿ ಬ್ಯಾಕ್ಟೀರಿಯಲ್, ನೀಮ್ ಬಂದು ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ವೈರಸ್, ಮೇನ್ ಆಂಟಿ ಕ್ಯಾನ್ಸರ್ ಆಗಿ ಹೆಲ್ಪ್ ಮಾಡುತ್ತೆ, ಮತ್ತೆ ಪಿಂಪಲ್ಸ್ ಕಮ್ಮಿ ಮಾಡಕ್ ಹೆಲ್ಪ್ ಮಾಡುತ್ತೆ, ಸ್ಕಿನ್ ಹೆಲ್ತ್, ಮತ್ತೆ ಶಿಲೇಂಧ್ರ ಸೋಂಕು ಟೈಪ್ ಆಫ್ ಬ್ಯಾಕ್ಟೀರಿಯಾ ಇದನ್ನ ವೇಟ್ ಮಾಡಕ್ ಹೆಲ್ಪ್ ಮಾಡುತ್ತೆ, ಮತ್ತೆ ಮಸ್ಕಿಟೋ ಬೈಟ್, ನೀಮ್ ಮತ್ತೆ ಮ್ಯಾಂಗೋ ಕರಿ ಪೌಡರ್ ಅಂತ ಹಾಕಿದ್ರೆ, ಕರಿಪತ್ತ ಅಂದ್ರೆ ಕರಿಪತ್ತ ಇಸ್ ಕರಿಬೇವು ಇದು ಇದೆ, ಮತ್ತೆ ಫ್ಲೈಸ್ ಅಂಡ್ ವೈರಸ್ ಇಮ್ಯುನಿಟಿ, ಮತ್ತೆ ಜಠರ, ಮತ್ತೆ ನೀಸ್, ಡ್ಯಾಂಡ್ರಫ್, ಕಾಫ್, ಪಿತ್ತ ಇವನ್ನೆಲ್ಲ ಹೆಲ್ಪ್ ಮಾಡಕ್ಕೆ ಅವಾಯ್ಡ್ ಮಾಡುತ್ತೆ, ಡೆಡ್ ಸೆಲ್ಸ್ ರಿಮೂವ್ ಮಾಡುತ್ತೆ, ಮತ್ತೆ ಸೀಸನಲ್ ಇನ್ಫೆಕ್ಷನ್ ಅಂದ್ರೆ ಆ ಸೀಸನ್ ವೈಸ್ ಬರುವಂತ ಇನ್ಫೆಕ್ಷನ್ಸ್ ನ ಕಮ್ಮಿ ಮಾಡುತ್ತೆ. ದೆನ್ ಪುದೀನ ಬಂದು ಡೈಜೆಷನ್, ಕಾಫ್, ವೆಯ್ಟ್ ಲಾಸ್, ಕೋಲ್ಡ್ ಫೀವರ್, ಆಸ್ತಮಾ, ಡಿಸೆಂಟ್ರಿ, ಟಾಕ್ಸಿನ್ ರಿಮೂವ್, ಮತ್ತೆ ಅಗೇನ್ ಶಿಲೇಂಧ್ರ ನಾಶಕ, ಮಸಲ್ ಟೈಟ್ನೆಸ್ ಮಾಡುತ್ತೆ, ಮತ್ತೆ ಗ್ಯಾಸ್ಟ್ರಾಟಿಕ್ಸ್ ಹೆಲ್ಪ್ ಮಾಡುತ್ತೆ. ಗಿಲಾಯಿ, ಅಮೃತ ಬಳ್ಳಿ, ಇದ್ ಬಂದು ಆಸ್ತಮಾ ಮತ್ತೆ ಇದು ಫೀವರ್ಗೆ, ಜ್ವರಕ್ಕೆ ರಾಮಬಾಣ ತರ ಹೆಲ್ಪ್ ವರ್ಕ್ ಆಗತ್ತೆ. ಸ್ಕಿನ್ ರ್ಯಾಷಸ್, ಅಲರ್ಜಿ ಹೋಗುತ್ತೆ, ಕೋಲ್ಡ್ ಕಾಫ್ ಕಮ್ಮಿ ಆಗುತ್ತೆ, ಎಕ್ಸ್ಕ್ಯೂಸ್ ಮಿ, ರಕ್ತಹೀನತೆ, ಅನಿಮಿಕ್ ಕಂಡೀಷನ್ ನ ಅವಾಯ್ಡ್ ಮಾಡುತ್ತೆ, ಗ್ಯಾಸ್ಟ್ರಿಕ್, ನೀ ಪೇನ್, ಜಾಯಿಂಟ್ ಪೇನ್ಗೆ ಹೆಲ್ಪ್ ಮಾಡುತ್ತೆ. ಮತ್ತೆ ಮೇನ್ ಇಂಗ್ರೀಡಿಯೆಂಟ್ ಇದ್ರಲ್ಲಿ ಬಂದು ನಾಗಕೇಸರ, ಇದು ಬ್ಲಡ್ ವಾಮಿಟ್ ಮಾಡ್ತಾರಲ್ಲ, ಡ್ರಿಂಕ್ಸ್ ಮಾಡಿದವ್ರಿಗೆ ಜಾಸ್ತಿ ಎಫೆಕ್ಟ್ ಆಗಿ ಅದನ್ನ ಪ್ರಿವೆನ್ಷನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ದೆನ್ ಟಾಕ್ಸಿನ್ ರಿಮೂವರ್, ಡಿಟಾಕ್ಸ್ ಮಾಡುತ್ತೆ. ಆಸ್ತಮಾ, ಅಲರ್ಜೀಸ್ ನ ಎಲ್ಲ ಅವಾಯ್ಡ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ವಾಮಿಟಿಂಗ್ ಸೆನ್ಸೇಷನ್ ಕಮ್ಮಿ ಆಗುತ್ತೆ. ಕಾನ್ಸಂಟ್ರೇಷನ್ ಅಂದ್ರೆ ಅದು ಸ್ಟೆಬಿಲಿಟಿ ತರುತ್ತೆ ಮನ್ಸಲ್ಲಿ, ಅಂದ್ರೆ ಕುಡಿಬಾರ್ದು, ಬೇರೆ ಚಟಗಳಿಗೆ ಅಡಿಕ್ಟ್ ಆಗ್ಬಾರ್ದು ಅಂತ ಕಾನ್ಸಂಟ್ರೇಷನ್ ತಗೊಂಡ್ಬರುತ್ತೆ. ಚಂಚಲ ಮನಸ್ನ, ಫಿಕಲ್ ಮೈಂಡ್ನೆಸ್ ಅದನ್ನ ಕಮ್ಮಿ ಮಾಡುತ್ತೆ. ಮತ್ತೆ ಪೇನ್ ರಿಲೀಫರ್. ಇದಿಷ್ಟು ಹೇಳ್ಕೊಟ್ಟಿದ್ರಿ ಸರ್. ಥ್ಯಾಂಕ್ ಯು ಸೋ ಮಚ್, ಸೂಪರ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಕಾಫ್ ಬಗ್ಗೆ ಯಾರು ಹೇಳ್ತಾರ? ಕಾಫ್ ನಾನು ಬರ್ಕೊಂಡಿಲ್ಲ ಸರ್, ಇರ್ಲಿಲ್ಲ ಕ್ಲಾಸ್. ಕಾಫ್ ಯಾರು ಬರ್ಕೊಂಡ್ರು ಹೇಳ್ಬೋದಾ? ಯಾರು ಹೇಳ್ಬೋದಾರೆ? ಎಲ್ಲ ವಿಶೇಷ ಹೇಳ್ಬಿಟ್ರಲ್ಲಪ್ಪ. ಸರ್ ಇದೆ ನನ್ನ ಹತ್ರ ಕಾಫ್ ಸಿರಫ್ ಬರ್ಕೊಂಡಿದ್ದೀನಿ. ಹೇಳಿ ಪರವಾಗಿಲ್ಲ, ಅವ್ರಿಗೆಲ್ಲ ಧೈರ್ಯ ಇಲ್ಲ. ಕೋಲ್ಡ್, ಫೀವರ್ ಮತ್ತೆ ಸೈನಸ್ ಇದನ್ನ ಕಂಟ್ರೋಲ್ ಮಾಡಕ್ ಹೆಲ್ಪ್ ಮಾಡುತ್ತೆ. ಆಲೋವೆರಾ ರಸ, ಪಿಪಲಿ, ತುಳಸಿ, ಮುಲೇತಿ ಮತ್ತೆ ಸೋಮಲತ ಇದಿಷ್ಟು ಹಾಕಿ ಮಾಡಿರುವಂತ ಪ್ರಾಡಕ್ಟ್. ವಾಸ ಅಂತ ಇದೆ, ವಾಸ ಬಂದು ಕಾಫ್ ಮತ್ತೆ ಕೋಲ್ಡ್ ನ ಅವಾಯ್ಡ್ ಮಾಡುತ್ತೆ, ಕೆಮ್ಮು ಮತ್ತೆ ನೆಗಡಿ, ಆಮೇಲೆ ಸೈನಸ್, ಆಮೇಲೆ ಬ್ರೀದಿಂಗ್ ಪ್ರಾಬ್ಲಮ್ ಕಂಟ್ರೋಲ್ ಮಾಡುತ್ತೆ, ಕೋಲ್ಡ್ ಅಲರ್ಜಿ ಮತ್ತೆ ಆಸ್ತಮಾ ಕಮ್ಮಿ ಮಾಡುತ್ತೆ, ಲಂಗ್ಸ್ ಇನ್ಫ್ಲಮೇಷನ್ ನ ಕಮ್ಮಿ ಮಾಡುತ್ತೆ, ಬ್ರೊಕಾಟಿಕ್ಸ್ ಮತ್ತೆ ರಿಲೀಫ್ ಮಾಡುತ್ತೆ, ಥ್ರೋಟ್ ಪೈನ್, ಥ್ರೋಟ್ ಡ್ರೈನೆಸ್ ಮತ್ತೆ ಥ್ರೋಟ್ ಸಾರ್ನೆಸ್ ಅಂದ್ರೆ ಹುಳಿಯಾಗೆ ಥ್ರೋಟ್ ಹತ್ರ ಒಂಥರ ಸಾರ್ನೆಸ್ ಅಂತ ಬರುತ್ತಲ್ಲ, ಹುಳಿ ತರ ಆಗುತ್ತೆ, ನೆವೆ, ಡ್ರೈನೆಸ್ ಮತ್ತೆ ಪೇನ್, ಗಂಟಲು ನೋವು ಇದು ಕಮ್ಮಿ ಮಾಡುತ್ತೆ. ಆಮೇಲೆ ರಿಲೀಫ್ ಫಾರ್ TB, ಟ್ಯೂಬರ್ಕ್ಯುಲೋಸಿಸ್ ಅದನ್ನ ಕಮ್ಮಿ ಮಾಡಕ್ಕೂ ಹೆಲ್ಪ್ ಮಾಡುತ್ತೆ. ಲಂಗ್ ಹೆಲ್ತ್ ನ ಹೆಲ್ಪ್ ಮಾಡುತ್ತೆ. ಮತ್ತೆ ಪಿಪಲಿ ಕಾನ್ಸ್ಟಿಪೇಷನ್ ರಿಲೀಫ್ ಮಾಡುತ್ತೆ.
ಸ್ಟಮಕ್ ಬ್ಲಾಟಿಂಗ್, ಹೊಟ್ಟೆ ತುಂಬಾ ಉಬ್ರ ಬರುತ್ತಲ್ಲ ಅದ್ ಕಮ್ಮಿ ಮಾಡುತ್ತೆ. ಕಾಫ್ ಕೋಲ್ಡ್ ಕಮ್ಮಿ ಮಾಡುತ್ತೆ. ಡೈಜೆಷನ್ ಅಂಡ್ ಫುಡ್ ಕಾನ್ಸ್ಟಿಪೇಷನ್ ಕಮ್ಮಿ ಮಾಡುತ್ತೆ. ಮತ್ತೆ ತುಳಸಿ ಇದೆ. ಮತ್ತೆ ಸಾಂಟ್, ಜಿಂಜರ್ ಒಣದ ಜಿಂಜರ್, ಶುಂಠಿ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಸಾರ್ನೆಸ್, ಡೈಜೆಷನ್, ಮತ್ತೆ ಲಂಗ್ಸ್ ಕ್ಲೆನ್ಸರ್, ಆಂಟಿಬ್ಯಾಕ್ಟೀರಿಯಲ್, ನರ್ವ್ಸ್ ಪ್ರಾಬ್ಲಮ್, ವೆಯ್ಟ್ ಲಾಸ್, ರಿಮೂವ್ಸ್ ಬ್ಯಾಡ್ ಕೊಲೆಸ್ಟ್ರಾಲ್, ಆಸ್ತಮಾ, ವಾಮಿಟಿಂಗ್ ಸೆನ್ಸೇಷನ್, ಕ್ಯಾನ್ಸರ್ ಪ್ರಿವೆನ್ಷನ್. ಮತ್ತೆ ಕ್ಲೋವ್ಸ್, ಲವಂಗ, ಬ್ಯಾಡ್ ಬ್ರೀತ್ ನ ತೆಗೆಯುತ್ತೆ. ಬ್ಯಾಕ್ಟೀರಿಯಲ್, ಫಂಗಸ್ ಮತ್ತೆ ವೈರಸ್ ನ ಫೈಟ್ ಮಾಡುತ್ತೆ. ಲಂಗ್ಸ್ ಕ್ಲೆನ್ಸಿಂಗ್ ಮಾಡುತ್ತೆ. ಸ್ಟಮಕ್ ಎಚ್ನ ಅಂದ್ರೆ ಹೊಟ್ಟೆ ನೋವನ್ನ ಕಮ್ಮಿ ಮಾಡುತ್ತೆ. ಫೈಬರ್ ಕಂಟೆಂಟ್ ಇದೆ, ಮ್ಯಾಗ್ನೀಷಿಯಂ ಇದೆ, ಪೊಟ್ಯಾಷಿಯಂ ಇದೆ, ಕ್ಯಾಲ್ಸಿಯಂ ಇದೆ, ವೈಟಮಿನ್ ಕೆ ಇದೆ. ಮತ್ತೆ ಸ್ಟ್ರೆಸ್ ರಿಲೀಫ್ ಮಾಡುತ್ತೆ. ಮತ್ತೆ ಗುಡ್ ಬ್ರೀತ್, ಉಸಿರಾಟ ಚೆನ್ನಾಗ್ ಮಾಡುತ್ತೆ. ದೆನ್ ಅಪಮಾರ್ಗ, ಇದು ಒಂದು ಕಂಟೆಂಟ್. ಬರ್ನಿಂಗ್ ಇನ್ಫಾರ್ಮೇಶನ್ ಮತ್ತೆ ಉರಿ ಊತ ಇದೆಯಲ್ಲ ಅದ್ ಕಮ್ಮಿ ಮಾಡುತ್ತೆ. ಪೈಲ್ಸ್ ಕಮ್ಮಿ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಡೈಜೆಷನ್, ಸ್ಟಮಕ್ ಬ್ಲಾಟಿಂಗ್, ಆಸ್ತಮಾ, ಜಾಂಡೀಸ್ ಇದನ್ನು ಕಮ್ಮಿ ಮಾಡುತ್ತೆ. ಆಮೇಲೆ ಮುಲೇತಿ ಬಂದು ಲಂಗ್ಸ್ ಇನ್ಫೆಕ್ಷನ್, ಡಿಪ್ರೆಷನ್, ಕೊಲೆಸ್ಟ್ರಾಲ್, LDL ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ. ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಯಕೃತ್ ಇದನ್ನ ಹೆಲ್ಪ್ ಮಾಡುತ್ತೆ. ಮತ್ತೆ ಸ್ಕಿನ್ ಮೆಲಾನಿನ್ ಪ್ರಿವೆನ್ಷನ್, ವೇಟ್ ಲಾಸ್, ಥ್ರೋಟ್ ಪೇನ್. ಅದು ನಾಗರ ಮೋತ ಅಂತೇನೋ ಹೇಳಿದ್ರಿ ಸರ್. ಅದು ಹಲೋ ಮೋತ ಅಂತೇನೋ ಹೇಳಿದ್ರಿ. ಅದು ಇಂಗ್ಲಿಷ್ ಬರ್ಕೊಂಡೆ, ಗೊತ್ತಾಗ್ಲಿಲ್ಲ ನನ್ಗೆ. ಡೈಜೆಷನ್ ಇನ್ಪುಟ್ ಅಂಡ್ ಔಟ್ಪುಟ್ ಅಂದ್ರೆ ಊಟ ಮಾಡೋದು ಮತ್ತೆ ಎಕ್ಸ್ಕ್ರೀಟ್ ಮಾಡೋದು, ಅದ್ ಎರಡನ್ನಕ್ಕೂ ಹೆಲ್ಪ್ ಮಾಡುತ್ತೆ. ವೆಯ್ಟ್ ಲಾಸ್ ಹೆಲ್ಪ್ ಮಾಡುತ್ತೆ. ಬ್ರೆಸ್ಟ್ ಫೀಡಿಂಗ್ ಹೆಲ್ಪ್ ಮಾಡುತ್ತೆ, ಮಿಲ್ಕ್ ಕ್ರಿಯೇಷನ್ಗೆ. ಮತ್ತೆ ಬ್ರೀದಿಂಗ್ ಹೆಲ್ಪ್ ಮಾಡುತ್ತೆ. ಪ್ರಿವೆನ್ಷನ್ ಆಫ್ ಇನ್ಫ್ಲಮೇಷನ್, ಇನ್ಫೆಕ್ಷನ್ ಪ್ರಿವೆಂಟ್ ಮಾಡುತ್ತೆ. ಡಯಾಬಿಟಿಕ್ ಇರೋರ್ಗೆ ಹೆಲ್ಪ್ ಮಾಡುತ್ತೆ. ನಾಗರ ಮೋತ ಮತ್ತೆ ಮೋತ ಸ್ಟ್ರೆಸ್ ರಿಲೀಫ್ ಮಾಡುತ್ತೆ. ಸ್ಕಿನ್ ಓಕೆ. ಮತ್ತೆ ಪ್ರಿವೆನ್ಷನ್ ಆಫ್ ಕ್ಯಾನ್ಸರ್, ಯೂರಿನ್ ಇನ್ಫೆಕ್ಷನ್, ಮೆನೆಸ್ಟ್ರಲ್ ಪೀರಿಯಡ್ ಅಂದ್ರೆ ಪೀರಿಯಡ್ಸ್ ಬರುತ್ತಲ್ಲ ಹೆಣ್ಮಕ್ಳಿಗೆ, ಅದು ಹೆಲ್ಪ್ ಮಾಡುತ್ತೆ. ಆ ಪೇನ್ಗೂ ಹೆಲ್ಪ್ ಮಾಡುತ್ತೆ. ಮೌತ್ ಹೆಲ್ತ್ ಅಂದ್ರೆ ಬಾಯಲ್ಲಿ ಬ್ಯಾಡ್ ಬ್ರೀತ್ ನ ಫ್ರೆಶ್ನೆಸ್ ನ ತಗೊಂಡ್ಬರುತ್ತೆ. ಒತ್ತಡ, BP ಅದನ್ನ ಕಂಟ್ರೋಲ್ ಮಾಡುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಕಂಟ್ರೋಲ್ ಮಾಡುತ್ತೆ. ಲಿವರ್, ಕಿಡ್ನಿ ಕ್ಲೆನ್ಸಿಂಗ್, ಟಾಕ್ಸಿನ್ಸ್ ರಿಮೂವರ್ ಮತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ನ ಅವಾಯ್ಡ್ ಮಾಡುತ್ತೆ. ಇಷ್ಟು ಬರ್ಕೊಂಡಿದೀನಿ ಸರ್. ದೆನ್ ಸೋಮಲತಾ ಅದ್ರಲ್ಲೇನೆ ಸ್ವೆಟಿಂಗ್, ನಾನ್ ಸ್ವೆಟಿಂಗ್, ಯೂರಿನ್ ಇನ್ಫೆಕ್ಷನ್ ಮತ್ತೆ ರೀಜನಿಯೇಟ್ಸ್ ಡೆಡ್ ಸೆಲ್ಸ್, ಸೆಲ್ಸ್ ನ ರೀಜನಿಯೇಟ್ ಮಾಡುತ್ತೆ. ಮತ್ತೆ ವೆಯ್ಟ್ ಲಾಸ್ ಹೆಲ್ಪ್ ಮಾಡುತ್ತೆ. ಬ್ರೀದಿಂಗ್ ಪ್ರಾಬ್ಲಮ್ ಮತ್ತೆ ಹಾರ್ಟ್ ಪ್ರಾಬ್ಲಮ್ ಹೆಲ್ಪ್ ಮಾಡುತ್ತೆ. ಹೌ ಟು ಕನ್ಸ್ಯೂಮ್ ದಿಸ್ ಇಸ್ ಆಫ್ಟರ್ ಫುಡ್ 1 hour ಗ್ಯಾಪ್ ಅಲ್ಲಿ ಡೈರೆಕ್ಟ್ ಆಗಿ ತಗೋಬಹುದು. ಮಕ್ಕಳಿಗೆ 3-5 ಡ್ರಾಪ್ಸ್ ಕೊಡ್ಬೋದು. 4-5 ವರ್ಷದವ್ರಿಗೆ 5 to 10 ml ಕೊಡ್ಬೋದು. ಅಡಲ್ಟ್ಗೆ 15 to 20 ml. ನನಗೆ ಆಕ್ಚುಲಿ ಕೆಮ್ಮು ಬಂದ್ರೆ ಸರ್ 15 ದಿವಸ ಆದ್ರೂ ಕಮ್ಮಿ ಆಗಲ್ಲ. ನೆಬುಲೈಸ್ ಮಾಡೋವರೆಗೂ ಕಮ್ಮಿ ಆಗಲ್ಲ. ಮಾಸ್ಕ್ ನೆಬುಲೈಸೇಷನ್ ಮಾಡೋವರೆಗೂ ಕಮ್ಮಿ ಆಗ್ತಿರ್ಲಿಲ್ಲ. ಬಟ್ ನಂಗೆ ನಿನ್ನೆಯಿಂದ ಸಂಡೇ ಏನೋ ಒಂಚೂರು ತಿಂದಿದ್ ನಂಗೆ ಸೆಟ್ ಆಗ್ಲಿಲ್ಲ ಅನ್ಸುತ್ತೆ. ಇನ್ಫೆಕ್ಷನ್ ಆಗ್ಬಿಟ್ಟಿತ್ತು, ಥ್ರೋಟ್ ಇನ್ಫೆಕ್ಷನ್. ನನ್ನ ಫ್ರೆಂಡ್ ಹತ್ರ ಇತ್ತು, ಕಾಫ್ ಸಿರಪ್ ತರ್ಸ್ಕೊಂಡ್ ಕುಡ್ದೆ. 2 days ಅಲ್ಲಿ ಸಿಕ್ಕಾಪಟ್ಟೆ ರಿಲೀಫ್ ಆಗಿದೆ ಸರ್. ಇಷ್ಟು ಚೆನ್ನಾಗ್ ಆರಾಮಾಗಿ ವಾಯ್ಸ್ ಬರ್ತಾ ಇದೆ. ನೆನ್ನೆಲ್ಲ ವಾಯ್ಸೇ ಇರ್ಲಿಲ್ಲ, ಕುಡಿದ್ಮೇಲೆ ಚೆನ್ನಾಗಾಯ್ತು. ಒಂದೇ ದಿನಕ್ಕೆ ರಿಸಲ್ಟ್ ಬಂತು. ಯಾರು ಅಕಸ್ಮಾತ್ ಶೀತ ನಡೆಯೋದ್ರೆ ಇದನ್ನ ಆರಾಮ್ಸೆ ತಗೋಬಹುದು, ಸಕ್ಕತ್ತಾಗಿ ಕೆಲಸ ಮಾಡುತ್ತೆ. ಮತ್ತೆ ಹಳದಿ ಕಾಪು ಮತ್ತೆ ಕಾಫ್ ತಗೊಬಿಟ್ರೆ ಎಂತ ಶೀತ, ನೆಗಡಿ, ಕೆಮ್ಮು, ಜ್ವರ ಕೊಡೋದು. ಒಂದು ಹಳದಿ ಕಪ್ ತೊಗೊಳ್ಳಿ ಮೇಡಮ್, ಸಕ್ಕತ್ತಾಗಿ ಕೆಲಸ ಮಾಡುತ್ತೆ. ಮುಂಚೆ ನಮ್ಮದೊಂದು ವೈರಲ್ ಕಪ್ ಅಂತ ಬರೋದು, ಅದು ಇವಾಗಿಲ್ಲ. ಅದು ವೈರಲ್ ಕಪ್ ಮೋಸ್ಟ್ ಆಫ್ ಆಲ್ ಕೋವಿಡ್ ಟೈಮಿನ MD ಸರ್ ನಂಗೆ ಫ್ರೀ ಆಫ್ ಕಾಸ್ಟ್ ಕೊಟ್ಟಿದ್ರು. ಸೂಪರ್ ರಿಸಲ್ಟ್. ಅದು ಪಪ್ಪಾಯಿ ಲೀಫ್ ಮಾಡಿರೋದು. ಪಪ್ಪಾಯಿ ಲೀಫ್ ಮತ್ತೆ ಶುಂಠಿ, ತುಳಸಿ, ಅಲೋವೆರಾ, ನಲ್ಲಿಕಾಯಿ ಈ ತರದೆಲ್ಲ ಹಾಕಿ ಮಾಡಿರೋದು. ಸಾಕಾಗಿತ್ತು ರಿಸಲ್ಟ್ ಅಂದ್ರೆ. ಅದು ಬರೀ 2 ಸ್ಪೂನ್ ತಗೊಂಡು ಸಾಕಾಯ್ತು. ಶೀತ, ನೆಗಡಿ, ಕೆಮ್ಮು, ಜ್ವರ ಬೇಗ ರಿಲೀಫ್ ಆಗೋದು. ಈಗ ಬರ್ತಾ ಇಲ್ವಾ ಸರ್?
ಇಲ್ಲ ಸ್ಟಾಪ್ ಮಾಡಿರೋದು ಅದು. ಮತ್ತೆ ಆ ಇನ್ನೊಂದು ಸುಮಾರು ಪ್ರಾಡಕ್ಟ್ ಬರೋದಿಲ್ಲ ಸ್ಟಾಪ್ ಹಾಕಿರೋದು. ಮತ್ತೆ ಬಿಳಿ ರಕ್ತ ಕಣ ಜಾಸ್ತಿ ಮಾಡ್ಲಿಕ್ಕೆ ಒಂದಿತ್ತು, ಅದು ಇಲ್ಲಿ ಫೆರ್ಡ್ ಕಪ್ ಅಂತ, ಅದು ಪಪ್ಪಾಯಿ ಲೀಫು ಪಪ್ಪಾಯಿ ಹಣ್ಣು ಬೀಜಗಳಿಂದ ಮಾಡಿದ್ರು. ಅದು ಬಿಳಿ ರಕ್ತ ಕಣನ ಜಾಸ್ತಿ ಮಾಡ್ಕೊಡೋದು ಆ ವೈಟ್ ನ. ಮತ್ತೆ ಕೆಂಪು ರಕ್ತ ಕಣ ಸಹ ಸಮತೋಲ ಮಾಡ್ಕೊಡೋದು. ಸಕ್ಕತ್ತಾಗಿತ್ತು. ಆದ್ರೆ ಜಾಸ್ತಿ ಮೂವಿಂಗ್ ಇರ್ಲಿಲ್ಲ, ಜಾಸ್ತಿ ಫಾಸ್ಟ್ ಮೂವಿಂಗ್ ಇರ್ಲಿಲ್ಲ, ಅದಕ್ಕೆ ಅದೆಲ್ಲ ಸ್ಟಾಪ್ ಮಾಡಿ ಹಾಕಿರು. ಬಟ್ ಡೆಂಗು ಅದೇ ಅಲ್ವಾ ಸರ್ ಇದ್ದಿದ್ದು? ಹೌದು, ಅದು ಒಂದು ಸೀಸನ್ ಇದು, ಅಂದ್ರೆ ಯಾವ್ದೋ ಒಂದು ಟೈಮ್ ಅಲ್ಲಿ ಸಮ್ ಟೈಮ್ಸ್ ಯೂಸ್ ಆಗ್ತಿತ್ತು, ಹಾಗಾಗಿ ಅದೇ ಸ್ಟಾಪ್ ಮಾಡಿದ್ರು. ಅದ್ ಬಿಟ್ರೆ ನೆಕ್ಸ್ಟ್ ಗೈನ ವಾಶ್ ಅಂತ ಬರ್ತಿತ್ತು, ಅದನ್ನ ಮತ್ತೆ ರಿಕ್ವೆಸ್ಟ್ ಮಾಡಿದ್ವಿ, ನೋಡ್ಬೇಕು. ಅದು ಲೇಡೀಸ್ ಈ ವಾಶ್ ಅಂತ ಬಳಸ್ತೀವಲ್ಲ, ಈ ವಾಶ್ ಬಳಸ್ತೀವಲ್ಲ, ಅದ್ರ ಬದಲಿಗೆ ಅದನ್ನ ಇತ್ತು, ತುಂಬಾ ಚೆನ್ನಾಗಿತ್ತು. ಈ ಕೆಲವರಿಗೆ ಕಡ್ತ ಬರುತ್ತೆ, ನವೆ ಆಗ್ತಿರುತ್ತೆ, ಇನ್ಫೆಕ್ಷನ್ ಆಗ್ತಾ ಇರುತ್ತೆ, ಗುಳ್ಳೆಗಳಾಗ್ತಾ ಇರ್ತವೆ. ಸೊ ಅದು ಹೈಜಿನಿಕ್ ಪ್ಲೇಸ್ ಅಲ್ವಾ ಅಂತ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತಿತ್ತು. ಅದನ್ನ ಯಾಕೆ ಸ್ಟಾಪ್ ಮಾಡೋದು ಗೊತ್ತಿಲ್ಲ ನಮ್ಗೆ. ನೋಡೋಣ ಮುಂದಕ್ಕೆ. ಇವತ್ ಯಾವ್ ಸರ್ ಹೇಳ್ಕೊಡ್ಬೇಕು? ಸ್ವಲ್ಪನೇ ಬರ್ಕೊಂಡೆ, ಬಂದಿದ್ ಲೇಟ್, ಹೊರಗಡೆ ಹೋಗಿದ್ದೆ, ಇವಾಗ ಬಂದ ತಕ್ಷಣ ಆನ್ ಮಾಡಿದೆ. ಯಾರನ್ನ ಫ್ರೆಂಡ್ಸ್ ಹತ್ರ ಕೇಳ್ಕೊಳ್ಳಿ ಕಾರ್ಡಿಯಾಕ್ ಬಗ್ಗೆ, ಆಗ ಅವ್ರು ನಿಮ್ಮ ಹತ್ರ ಹೇಳ್ತಾರೆ. ಅವ್ರು ಪರ್ಫೆಕ್ಟ್ ಬರ್ಕೊಂಡಿದ್ರೆ ಹೇಳ್ತಾರೆ, ಪರ್ಫೆಕ್ಟ್ ಬರ್ಕೊಂಡಿಲ್ಲ ಅಂದ್ರೆ ಅಯ್ಯೋ ರಾಮನು ಕಾಡಿಗೆ ಹೋದನು ಅಂತ ಬರೆದ್ರೆ ಇನ್ನೇನೋ ಬರೆದ್ರೆ ಅವನ. ಇಲ್ಲ ಸರ್, ಬರ್ಕೊಂಡು ನನಗೆ ಎಷ್ಟೊತ್ತನ ಆಗ್ಲಿ ಬಿಡಲ್ಲ, ಅದನ್ನ ಒಪ್ಪಿಸ್ತಾರೆ ಫುಲ್ ಎಲ್ಲಾ ಕನ್ನಡದಲ್ಲಿ ಹೇಳ್ಬಿಟ್ಟು ನನ್ಗೆ. ಯಾರು? ರಮಾದೇವಿ ಅವರು. ಹೌದಾ? ಇದ್ರು. ಯಾರಿಗ ಒಟ್ಟಿನಲ್ಲಿ ಯಾವ ಟೀಮ್ ಅಂತಲ್ಲ, ಯಾರಿಗ ಒಟ್ಟಿನಲ್ಲಿ ಒಳ್ಳೇದಾಗ್ತಿದೆಯಲ್ಲ ಸಾಕಷ್ಟು. ಕ್ಲಾಸ್ ಮಿಸ್ ಮಾಡಲ್ಲ ಸರ್ ಅವರು. ಆ ಟೀಮ್ ಈ ಟೀಮ್ ಬೇಡ, ಒಟ್ಟಲ್ಲಿ ಎಲ್ಲರೂ ಒಳ್ಳೇದಾಗ್ಬೇಕು, ಎಲ್ಲೊಂದ್ ಕಡೆ ಬೆಳಿಬೇಕು, ನಿಂತ್ಕೋಬೇಕು, ಎಲ್ಲೊಂದ್ ಕಡೆ ಬೆಳೆದಾಗ ನಮ್ಮನೆ ಹೆಸರು ಸಾಕು. ಇದ್ರ ನೋಡಿದೆ. ಹೇಳಿ. ಒಂದು ಗುಡ್ ಇನ್ಫಾರ್ಮೇಶನ್ ಶೇರ್ ಮಾಡ್ಕೋಬಹುದು ಸರ್? ಮಾಡ್ಕೊಳ್ಳಿ. ಹೃದಯಕ್ಕೆ ಸಂಬಂಧಪಟ್ಟಂಗೆ ಈಗ ವೈಜ್ಞಾನಿಕವಾಗಿ ನಮ್ಗೆ ಈಗ ನಮ್ಮ ಎಡಭಾಗದ ಅಲ್ಲಿ ಇರೋದು ಒಂದು ಹೃದಯ, ಆದ್ರೆ ನಮ್ಮ ದೇಹದಲ್ಲಿ ಎರಡನೇ ಹೃದಯ ಅಂತೇಳಿ ನಮ್ಮ ಎರಡು ಪಾದಗಳನ್ನ ಕರೀತಾರೆ ಸರ್. ಇದು ವೈಜ್ಞಾನಿಕವಾಗಿ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ಹೃದಯ ಅದು ಏನು ನೇರವಾಗಿ ಮಾಡಲ್ಲ, ಎಲ್ಲ ಕಾಲುಗಳ ಮೂಲಕ ನೀವು ಎಕ್ಸ್ಪ್ಲೇನ್ ಮಾಡ್ತಿರ್ತೀರಲ್ಲ ಸರ್ ಆ ನರವು ವ್ಯವಸ್ಥೆನ, ಅದಕ್ಕೆ ಎರಡು ಪಾದಗಳನ್ನ ಎರಡನೇ ಹೃದಯ ಅಂತ ಕರೀತಾರೆ ಸರ್. ಇದೇ ಒಂದು ಅಷ್ಟೇ ಸರ್. ಹೌದು ಹೌದು, ಇದ್ರ ಬಗ್ಗೆ ಮಾಹಿತಿ ನಾನು ಬೂಮ್ ಕಪ್ ಬಂದಾಗ ಹೇಳ್ತಾ ಹೋಗ್ತೀನಿ. ಏನ್ ಕೆಲಸ ಮಾಡುತ್ತೆ, ಹೇಗೆ ಕೆಲಸ ಮಾಡುತ್ತೆ, ಹೃದಯ ಎಷ್ಟು ಸ್ಪೀಡ್ ಅಲ್ಲಿ ಪಂಪ್ ಮಾಡುತ್ತೆ. ಆ ಒಂದು ಸ್ಪೀಡ್ಗೆ ನಮ್ಮಲ್ಲಿ ಯಾವ್ದು ತಡೆಯಂತ ಸಿಕ್ತಿಲ್ಲ, ಅಷ್ಟು ಸ್ಪೀಡ್ ಪಂಪ್ ಮಾಡೋದು. ಖಂಡಿತ ಸರ್, ಖಂಡಿತ ಸರ್. ಮಾಡುತ್ತೆ. ಅದ್ರ ಬಗ್ಗೆ ಏನ್ ಸ್ಪೀಡು, ಅದೇನು ಯಾವ್ತರ ಎಲ್ಲ ಅದ್ರ ಬಗ್ಗೆ ಹೇಳ್ಕೊಡ್ತೀನಿ ನೆಕ್ಸ್ಟ್ ಟೈಮ್ ಅಲ್ಲಿ. ಇವೆಲ್ಲ ಮುಗಿದ ನಂತರ ಜನರಲ್ ಆಗಿ ನಾಲ್ಕು ಒಳ್ಳೆ ಮಾತನ್ನ ದೇಹ ಹೆಂಗ್ ರಚನೆ ಆಯ್ತು, ಯಾವ ತರ ಮಾಡಿಫೈ ಆಗುತ್ತೆ, ಹೆಂಗೆ ಕೆಲಸ ಮಾಡುತ್ತೆ ಒಳಗೆ, ಅದ್ರ ಬಗ್ಗೆ ಲೈಟ್ ನಿಮ್ಗೆ ವಿಡಿಯೋ ಮೂಲಕವೇ ತೋರಿಸ್ಕೊಡ್ತೀನಿ ಅಂತ ಹೊರಗಡೆ ಹೆಂಗ್ ಕೆಲಸ ಮಾಡುತ್ತೆ, ಯಾವ ತಿಂದ್ರೆ ಹೆಂಗ್ ಕೆಲಸ ಮಾಡುತ್ತೆ. ಓಕೆ ಸರ್, ಓಕೆನಾ? ಎಲ್ಲ ಇಂಗ್ರೀಡಿಯೆಂಟ್ಸ್ ಆದ್ಮೇಲೆ ಸೊ ನೆಕ್ಸ್ಟ್ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಆಮೇಲೆ ನಾವು ಏನ್ ಮಾಡ್ತೀನಿ ಅಂದ್ರೆ ಒಂದು ಟೆಸ್ಟ್ ಅನ್ನು ಬಿಡ್ತೀನಿ, ಮೊದಲು ಏನೇನೋ ಕ್ವಶನ್ ಕೇಳ್ತೀನಿ, ಒಂದು ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳ್ತೀನಿ, ಆ ಇಂಗ್ರೀಡಿಯೆಂಟ್ಸ್ ಬಗ್ಗೆ ನೀವು ಸಂಕ್ಷಿಪ್ತವಾಗಿ ಹೇಳ್ಬೇಕು, ಆನ್ಸರ್ ಮಾಡಿ. ಯಾರು ಚೆನ್ನಾಗಿ ಹೇಳ್ತಾರೆ ಅವ್ರಿಗೆ ನನ್ನ ಕಡೆ ಒಂದು ಗಿಫ್ಟ್ ಇರುತ್ತೆ. ಆ ಪ್ರಾಡಕ್ಟ್ ಗಿಫ್ಟ್ ಹ್ಯಾಂಪರ್ ಕೊಟ್ಬಿಡಿ ಸರ್. ಕಾರ್ಡಿಯಾಕ್ ಬಗ್ಗೆ ಟೆಸ್ಟ್ ಮಾಡ್ತೀರಾ, ಕಾರ್ಡಿಯಾಕ್ ಗಿಫ್ಟ್ ಸ್ಪಾನ್ಸರ್ ನೀವು ಆಗ್ಬೋದು ಸರ್, ಆಗ್ಬೋದು ಸರ್. ಆಯ್ತು, ನೋಡೋದು ಎಷ್ಟು ನೋಡೋದಂತೆ. ಒಂದೊಂದು ಇಂಗ್ರೀಡಿಯೆಂಟ್ಸ್ ಬಗ್ಗೆ ನಾನು ನೀಟಾಗಿ ಕಲ್ತ್ಕೋಬೇಕು ಪ್ರತಿಯೊಬ್ರು. ಯಾವ್ದು ಅಂತ ಹೇಳಿಕ್ಕಾಗಲ್ಲ. ನಾನು ಕಾರ್ಡಿಯಾಕ್ ಬಗ್ಗೆ ಕೇಳ್ಬೋದು, ಟ್ರಿಪಲ್ ಬಗ್ಗೆ ಕೇಳ್ಬೋದು, ಅಥವಾ ಕಾಫ್ ಇರ್ಬೋದು, ಅಥವಾ ಅಲ್ಟೆಕಾಪ್ ಇರ್ಬೋದು. ಯಾವ ಇಂಗ್ರೀಡಿಯೆಂಟ್ಸ್ ಕೇಳಿದ್ರು ಹೇಳಂಗಿರ್ಬೇಕು. ಅಥವಾ ಮನೆಗಿದ್ದಾಗ ಮಧ್ಯರಾತ್ರಿ ಬಂದು ಮೇಡಮ್ ಹೇಳಿ ಅಂತ ತಕ್ಷಣ ಹೇಳಂಗಿರ್ಬೇಕು. ಬಾಯ್ಪಾಟ್ ಮಾಡಿರ್ತೀವಿ ಬಿಡಿ ಸರ್. ನಮ್ಮ ನೋಡಿ ಸರ್ ಇನ್ಫಾರ್ಮೇಶನ್ ಅವ್ರ ಇಂಟ್ರೆಸ್ಟ್ ಇದೆ, ನಮ್ಮವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಏನ್ ಮಾಡ್ತಾರೆ ಹೇಳಿ? ಖಂಡಿತ ಸರ್, ತುಂಬಾ ಚೆನ್ನಾಗಿ. ಕೆಲವರು ಎಮ್ಮೆ ಅಂತಾರೆ, ಸರ್ ಏನ್ ಮಾಡಕ್ಕಾಗತ್ತೆ. ನಮ್ದೇನ್ ಕೆಲಸ ಓದ್ಬೇಕು ಅಷ್ಟೇ. ಓಕೆ, ಒಳ್ಳೇದಾಗ್ಲಿ. ಎಲ್ಲರೂ ಬೆಳಗಿಂದ ತುಂಬಾ ಐಡಿಗಳು ಮಾಡಿ ಸುಸ್ತಾಯ್ತಾರ, ಆಕ್ಟಿವೇಶನ್ ಮಾಡಿ ಮಾಡಿ ಮಾಡಿ
ಸೊ ಹಾಗಾಗಿ ಈ ಒಂದು ಸೆಷನ್ಗೆ ವಿರಾಮ ಕೊಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಾಗಲಿ. ಥ್ಯಾಂಕ್ ಯು ವೆರಿ ಮಚ್.